ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಕಂಪ್ಲೀಟ್ಲಿ ನಿಮಗೆ ಬ್ರಾಸ್, ಅಲ್ಯೂಮಿನಿಯಂ ಹಾಗೂ ಕಾಪರ್ ಐಟಮ್ಸ್ ಎಲ್ಲ ಕೂಡ ಶೇರ್ ಮಾಡ್ತೀನಿ. ಇದರಲ್ಲಿ ಎಲ್ಲ ಥರ ವೆರೈಟೀಸ್ ಬರುತ್ತೆ. ಈಗ ನಾವು ತಾಮ್ರ ಅಂತೀವಿ, ಹಿತ್ತಾಳೆ ಅಂತೀವಿ, ಈ ಥರ ಡಿಫ್ರೆಂಟ್ ಮೆಟೀರಿಯಲ್ಸಲ್ಲಿರುವಂಥ ದೇವ್ರ ಐಡಲ್ಸ್ ಆಗಿರ್ಬೋದು, ಪೂಜಾ ಸಾಮಾನಾಗಿರ್ಬೋದು, ಪ್ರತಿಯೊಂದು ಸ್ಮಾಲರ್ ಐಟಮಿಂದ ಫ್ರೆಂಡ್ಸ್, ಒಂದು 100 ರುಪೀಸ್ ಐಟಮಿಂದ ಅಪ್ ಟು ಲೈಕ್ ನಿಮಗೆ 20,000-30,000 ರುಪೀಸ್ ರೇಂಜಲ್ಲಿರುವಂಥ ದೊಡ್ಡ ದೊಡ್ಡ ಐಡಲ್ಸು, ಬೆಲ್ಸು ಎಲ್ಲ ಥರ ಇರುವಂಥ ಸ್ಟೋರ್ನ ತೋರಿಸ್ತೀನಿ. ಆ್ಯಂಡ್ ಹ್ಯೂಜ್ ವೆರೈಟೀಸ್ ಒಂದಾದರೆ ಕ್ವಾಂಟಿಟಿ ಫ್ರೆಂಡ್ಸ್ 1000 ಪೀಸಸ್ 2000 ಪೀಸಸ್ ಬೇಕಾದರೂ ಕೂಡ ನಿಮಗೆ ರೆಡಿ ಸ್ಟಾಕಲ್ಲಿ ಸಿಗುವಂಥ ಒಂದು ಶಾಪ್, ಬಿಗ್ಗೆಸ್ಟ್ ಶಾಪ್ ಅಂತ ಹೇಳ್ಬೋದು. ಸೊ ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ದೊಡ್ಡ ಸ್ಟೋರ್ ಇರೋದು ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ. ಆ್ಯಂಡ್ ಇದು ಬಂದು ಕಂಪ್ಲೀಟ್ಲಿ ಹೋಲ್ಸೇಲ್ ಶಾಪ್ ಅಂತ ಹೇಳ್ಬೋದು. ಸೊ ನಿಮಗೆ 1 or 2 ಪೀಸಸ್ ಬೇಕಂದರೆ ನೀವು ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಕೋಬೋದು. ಕ್ವಾಂಟಿಟಿ ಬೈಯರ್ಸ್ ಮೇಯ್ನ್ಲಿ ಹೋಲ್ಸೇಲ್ ಪರ್ಪಸ್ಗೆ ಅಂತೂ ತುಂಬಾ ವೆರೈಟೀಸ್ ಇದೆ. ಪೂಜಾ ಐಟಮ್ಸ್ ಜೊತೆಗೆ ಇಲ್ಲೊಂದು ಸೆಕ್ಷನ್ ಕುಕ್ವೇರ್ ಸೆಕ್ಷನ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಫ್ಯಾನ್ಸಿ ಕುಕ್ವೇರ್ ಸೆಕ್ಷನ್. ಕಂಪ್ಲೀಟ್ಲಿ ಈ ಸ್ಟೋರ್ ಬಂದು 6 ಫ್ಲೋರ್ಸ್ ಇದೆ ಫ್ರೆಂಡ್ಸ್. 6 ಫ್ಲೋರ್ಸ್ ಪ್ಲಸ್ 2 ಬಿಲ್ಡಿಂಗ್ಸ್ ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲನೂ ನಿಮಗೆ ಶೇರ್ ಮಾಡ್ತೀನಿ. ಈಚ್ ಫ್ಲೋರ್ ಒಂದು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಏನೆಲ್ಲ ಸಿಕ್ಕತ್ತೆ ಅಂತ ಹೇಳಿ. ಸೊ ಶಾಪ್ ನೇಮ್ ಬಂದು ಜ್ಯೋತಿ ಹ್ಯಾಂಡ್ ಕ್ರಾಫ್ಟ್. ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ. ಗೂಗಲಲ್ಲಿ ಕೂಡ ತುಂಬಾ ನೀವು ಸರ್ಚ್ ಮಾಡಿ ತಕ್ಷಣ ಸಿಗುವಂಥ ಒಂದು ಸ್ಟೋರ್, ಬ್ಯಾಂಗ್ಳೂರಲ್ಲಿ ಬಿಗ್ಗೆಸ್ಟ್ ಸ್ಟೋರ್. ಸೊ ಹೋಲ್ಸೇಲ್ ಆಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ಅದೇ ನಾನು ಹೇಳಿದಾಗೆ ನಿಮಗೆ ಕ್ವಾಂಟಿಟಿ ಸಣ್ಣ ಕ್ವಾಂಟಿಟಿ ಬೇಕಾದ್ರೂ ನೀವು ಶಾಪ್ಗೆ ವಿಸಿಟ್ ಮಾಡಿ ತೊಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಗೂಗಲ್ ಮ್ಯಾಪ್ ಲಿಂಕ್ಸ್ ಪ್ರೊವೈಡ್ ಮಾಡ್ತೀನಿ. ಎಕ್ಸಾಕ್ಟ್ಲಿ ಲೊಕೇಶನ್ ಹೇಳಬೇಕು ಅಂದರೆ ನಗರ್ಪೇಟ್ ಅಂದರೆ ಚಿಕ್ಕಪೇಟ್ ಮೇನ್ ರೋಡ್ ಇದೆಯಲ್ಲ, ಸುದರ್ಶನ್, ಕುಬೇರನ್ ಏನು ಸ್ಟೋರ್ಸ್ ಇದೆ ಆ ರೋಡ್ ಫುಲ್ ಸ್ಟ್ರೈಟ್ ಹೋಗಬೇಕು ಫ್ರೆಂಡ್ಸ್. ಅವೆನ್ಯೂ ರೋಡ್ ಸರ್ಕಲ್ ಬರುತ್ತೆ. ಹಾಗೆ ನೀವು ಸ್ಟ್ರೈಟ್ ಕಂಟಿನ್ಯೂ ಮಾಡ್ಕೊಂಡು ಅಲ್ಲಿಂದ ಒಂದು ವಾಕೇಬಲ್ ಡಿಸ್ಟೆನ್ಸ್ ಅಂದರೆ ಒಂದು 5-10 ಮಿನಿಟ್ಸ್ ಆಗುತ್ತೆ ನಿಮಗೆ ಚಿಕ್ಕಪೇಟಿಂದ. ಸೊ ಡೆಫಿನೆಟ್ಲಿ ವಾಕ್ ಮಾಡ್ಕೊತಾನೆ ಹೋಗ್ಬೋದು. ಎಲ್ಲ ಥರ ಪೂಜಾ ಆರ್ಟಿಕಲ್ಸ್, ಪೂಜಾ ಐಟಮ್ಸ್ ಎಲ್ಲ ರೀತಿಯಲ್ಲಿರುವಂಥ ವೆರೈಟೀಸ್ ಎಲ್ಲ ಕೂಡ ಸಿಕ್ಕತ್ತೆ ಇಲ್ಲಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದೀನಿ. ಅಡ್ರೆಸ್ ಆಗಿರ್ಬೋದು, ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಆಗಿರ್ಬೋದು, ಎಲ್ಲನೂ ಪ್ರೊವೈಡ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ಕೂಡ ಕಾಂಟ್ಯಾಕ್ಟ್ ನಂಬರ್ಸ್ ನೋಡ್ತಾ ಇದ್ದೀರಾ. ಏನಾದರೂ ಎಂಕ್ವೈರೀಸ್ ಇದ್ದರೆ ಖಂಡಿತ ನೀವು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬಲ್ಕ್ ಬಯಸಿದ್ರೆ ಡೆಫಿನೆಟ್ಲಿ ಬೆಸ್ಟ್ ಸ್ಟೋರ್ ಫ್ರೆಂಡ್ಸ್ ಇದು. ಇವತ್ತು ಫಸ್ಟ್ಲಿ ಯಾವ ಥರ ಐಟಮ್ಸ್ ತೋರಿಸ್ತಾ ಇದ್ದೀರಾ ಸರ್? ಇವೆಲ್ಲ ಚಿಕ್ಕ ಚಿಕ್ಕ ದೀಪಗಳು, ಎಲ್ಲ ಪೂಜಾ ಐಟಮ್ಸ್. ಓಕೆ, ಸ್ಮಾಲ್ ಐಟಮ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇದು ಗ್ರೌಂಡ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಈ ತರ ಇನ್ನ 4 ಫ್ಲೋರ್ಸ್ ಇದೆ. 4, 5, 6 ಫ್ಲೋರ್. ಟೋಟಲ್ 6 ಇದೆಯಾ? 6 ಇದೆ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಇದು ಸ್ಮಾಲ್ ಐಟಮ್ಸ್. ಇನ್ನು ಬೇರೆ ಫ್ಲೋರ್ ಅಲ್ಲಿ ಬೇರೆ ಐಟಮ್ಸ್ ಇರುತ್ತೆ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ. ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ ಫ್ರೆಂಡ್ಸ್ ನೋಡೋಕೆ. ಐಟಮ್ಸ್ ಅಷ್ಟೊಂದಿದೆ. ಇದೆಲ್ಲ ಸ್ಮಾಲ್ ಐಟಮ್ಸ್. ಇದರಲ್ಲಿ ಪೂಜಾ ಆರ್ಟಿಕಲ್ಸ್ ಆಗಿರ್ಬೋದು, ಕೆಲವೊಂದು ಗಿಫ್ಟಿಂಗ್ ಆಗಿರ್ಬೋದು, ಕೆಲವೊಂದು ಏನಂದ್ರೆ ಶೋ ಪರ್ಪಸ್ಗೂ ಕೂಡ ಇದೆಯಲ್ಲ ಇದರಲ್ಲಿ. ಇದೆಲ್ಲ ನೋಡಿ, ದೀಪ ಆಗಿರ್ಬೋದು. ಇದೆಲ್ಲ ರೇಂಜ್ ಹೆಂಗೆ ಸರ್? ಇದು ಹೆಂಗೆ ಪೀಸ್ ಲೆಕ್ಕನ, ವೆಯ್ಟ್ ಲೆಕ್ಕನ, ಹೇಗೆ ಅಂತ? ಅದು ಪೀಸ್ ಲೆಕ್ಕನೂ ಇದೆ, ಕೆಜಿ ಲೆಕ್ಕನೂ ಇದೆ, ಎಲ್ಲ ಬೇರೆ. ಈಗ ಹೆಂಗೆ, ಈಗ ರೀಟೇಲ್ ತಗೊಳ್ಬೇಕು ಅಂದ್ರೆ ಕಸ್ಟಮರ್ಸ್ ಈಗ ಯಾರಾದ್ರೂ ಬಂದು ನಾವು 1-2 ಪೀಸ್ ಇಲ್ಲ ಮನೆ ಪರ್ಪಸ್ ಒಂದು 5-6 ಪೀಸ್ ತಗೊಳ್ತೀವಿ ಅಂದ್ರೆ ಹೆಂಗೆ ಪೀಸ್ ಮೇಲೆ ಕೊಡ್ತೀರಾ? ಅದನ್ನು ವೆಯ್ಟ್ ಮಾಡಿ ಕೊಡ್ತೀರಾ? ಅದು ವೆಯ್ಟ್ ಲೆಕ್ಕ ಇದ್ರೆ ವೆಯ್ಟ್ ಲೆಕ್ಕ ಕೊಡ್ತೀವಿ, ಪೀಸ್ ಲೆಕ್ಕ ಐಟಮ್ ಇದ್ರೆ ಪೀಸ್ ಲೆಕ್ಕ ಕೊಡ್ತೀವಿ. ಓಕೆ, ಇವಾಗ ಇದೆಲ್ಲ ಒಂದು ಚಿಕ್ಕ ಐಟಮ್ಸ್ ಎಲ್ಲಾನು ವೆಯ್ಟ್ ಲೆಕ್ಕ ಬರುತ್ತಾ? ಇಲ್ಲ, ಇದು ಚಿಕ್ಕ ಎಲ್ಲ ಪೀಸ್ ಲೆಕ್ಕ ಬರುತ್ತೆ. ಕೆಲವು ಇದು ಕೆಜಿ ಲೆಕ್ಕ ಇದೆ, ಇದು ಕೆಜಿ ಲೆಕ್ಕ ಇದೆ. ಇದೆಲ್ಲ ಏನು ಮಟೀರಿಯಲ್ಸ್ ಇದೆ? ಇದೆಲ್ಲ ಬ್ರಾಸ್ ಇದೆ. ಬ್ರಾಸ್ ಐಟಮ್ಸ್. ಇದು ಕಂಪ್ಲೀಟ್ಲಿ ಬ್ರಾಸ್ ಐಟಮ್ಸ್ ಇದೆ. ಕಂಪ್ಲೀಟ್ಲಿ ಬ್ರಾಸ್. ಓಕೆ, ಸೊ ನೋಡ್ಬೋದು. ಸೊ ಇದೆಲ್ಲ ಬ್ರಾಸ್ ಐಟಮ್ಸ್, ಕಂಪ್ಲೀಟ್ಲಿ ದೀಪ ಆಗಿರ್ಬೋದು. ಸ್ಮಾಲ್ ಐಟಮ್ಸ್. ಇದು ಕೂಡ ದೀಪನೇ ಅಲ್ವಾ? ಓಕೆ, ಇದಕ್ಕೆ ಬಾಗಿಲು ಹತ್ರ ಇಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇದು ಕೂಡ ಸೈಜಸ್ ಅವೈಲೇಬಲ್ ಇದೆ. ಓಕೆ, ಸೈಜಸ್ ಸಿಗುತ್ತೆ. ಓಕೆ, ಸೊ ಇದೆಲ್ಲ ಬಂದು ಡೆಕೋರೇಷನ್ ಪರ್ಪಸ್. ಫ್ಯಾನ್ಸಿ ಐಟಮು ಕೆಲವೊಂದು ಪರ್ಪಸ್ಗೆ. ಇವಾಗ ಸ್ವಲ್ಪ ಈ ಗೌರ್ಮೆಂಟ್ ಆಫೀಸಲ್ಲೆಲ್ಲ ಇಟ್ಕೊಳ್ತಾರಲ್ಲ, ಈ ಥರ ಎಂಬ್ಲಮ್ಮು ಮತ್ತು ಫ್ಲ್ಯಾಗು, ಸೊ ಆ ಥರ ಐಟಮ್ಸು ಸಿಗುತ್ತೆ. ಇಲ್ಲಿ ಬಂದರೆ ಎಷ್ಟು ಬೇಕಾದ್ರೂ ತೊಗೋಬೋದಾ ಇಲ್ಲ ಕ್ವಾಂಟಿಟಿನೇ ತೊಗೋಬೇಕಾಗತ್ತೆ? ಎಷ್ಟು ಬೇಕಾದ್ರೆ ತಗೋಬೋದು, ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ತೊಗೋಬೋದು. ಬಲ್ಕ್ ಬೇಕಾದ್ರೂ ತೊಗೋಬೋದು. ಬಲ್ಕ್ ತೊಗೊಂಡವ್ರಿಗೆ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಸ್ ಅಲ್ವಾ? ಶಾಪ್ ಪರ್ಪಸ್ ಇದ್ರೆ ಇದರೆಲ್ಲ ಫ್ಯಾನ್ಸಿ ಐಟಮ್ಸ್ 2-3 ಪೀಸ್ ತೊಗೊಳ್ತೀವಿ ಅಂದರೆ ಈಗ ಪ್ರೈಸಸ್ ಸೇಮ್ ಇರುತ್ತೆ. ಓಕೆ, ಸೊ ಬಟ್ ಇಲ್ಲೇನು ಪ್ರೈಸಸ್ ನಮಗೆ ಮೆನ್ಷನ್ ಮಾಡ್ತೀರಾ ಬಿಕಾಸ್ ಅವ್ರು ಹೋಲ್ಸೇಲರ್ಸ್ ಆಗಿರೋ ಕಾರಣ. ಏನು ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಸರ್? ಅಂದರೆ ಏನು ಮ್ಯಾಕ್ಸಿಮಮ್ ನಿಮ್ಮದು ಪ್ರೈಸ್ ಸ್ಟಾರ್ಟ್ ಆಗುತ್ತೆ? ಸರಿ, ಮಿನಿಮಮ್ ಆದರೆ 60 ರೂಪೀಸ್, 70 ರುಪೀಸ್ನ ಐಟಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಸೆಕ್ಷನಲ್ಲಿ ನೋಡಿ ಈ ಥರ ಸ್ಮಾಲ್ ಐಟಮ್ಸ್ ಸಿಗುತ್ತೆ. ಸೊ ಈಗ ನಾವು ಫಸ್ಟ್ ಫ್ಲೋರ್ಗೆ ನೋಡೋಣ ನೆಕ್ಸ್ಟ್ ಏನು ಐಟಮ್ಸ್ ಇರುತ್ತೆ ಅಂತ ಹೇಳಿ.
ಫಸ್ಟ್ ಫ್ಲೋರ್ಗೆ. ಸೊ ಈಗ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ವಾ ಸರ್? ಸೊ ಇದೆಲ್ಲ ಇಲ್ಲಿ ತುಂಬಾ ವೆರೈಟೀಸ್ ಇದೆ. ಇದಕ್ಕೆ ಬೆಲ್ ತರ ಬರುತ್ತಲ್ಲ ಹೊಡಿಯೋದಕ್ಕೆ, ಅದು ಸಿಕ್ಕತ್ತಲ್ವಾ? ಅದನ್ನು ಸಿಗುತ್ತೆ. ಓಕೆ, ಇದು ಫುಲ್ ದೇವಸ್ಥಾನದ. ದೇವಸ್ಥಾನ ಹೋಗಿದೆ. ಓಕೆ, ಬಲ್ಕ್ ತೊಗೊಳ್ತಾರೆ, ಸುಮಾರು ಜನ ಶಾಪ್ ಪರ್ಪಸ್ಗೂ ತೊಗೊಳ್ತಾರೆ, ನೋಡ್ಬೋದು. ಇಲ್ಲಿ ಬಂದು 2-3 ಬೇಕಾದ್ರೆ ಮನೆಗೂ ತೊಗೊಳ್ಬೋದಲ್ಲ ಸರ್? ತಗೋಬಹುದು. ಓಕೆ, ಸೊ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಯಾವ ಥರ ಐಟಮ್ಸ್ ಇದೆ ಅಂತೆಲ್ಲ ಕೂಡ ಇಲ್ಲಿ ಎಲ್ಲ ಪ್ಲೇಟ್ಸ್ ಇದೆ. ಓಕೆ, ಇದನ್ನು ಬ್ರಾಸ್ ಐಟಮ್ಸ್ ಏನಾ? ಎಲ್ಲ ಬ್ರಾಸ್. ಓಕೆ ನೋಡಿ ಈ ತರ ಚಿಕ್ಕ ಚಿಕ್ಕ ಪ್ಲೇಟು. ಓ ಮೈ ಗಾಡ್, ಫುಲ್ಲಿ ಬಲ್ಕ್ ಕ್ವಾಂಟಿಟಿ. ಈಗ ವಿಶಾಲ್ ಮಾರ್ಟ್, ರಾಯಲ್ ಮಾರ್ಟ್ ಎಲ್ಲನೂ ಐಟಮ್ಸ್ ಎಲ್ಲ ನೋಡಿದ್ವಿ, ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ. ಮೇ ಬಿ ಈ ಥರ ಸಪ್ಲೈಯರ್ಸೇ ಇರ್ಬೋದು ಇವರು. ಸೊ ನೋಡಿ, ಈ ತರ ಪ್ಲೇಟ್ಸು. ಓಕೆ, ಎಲ್ಲ ಪೂಜಾ ಪರ್ಪಸ್ ಗಿಫ್ಟ್ ಐಟಮ್. ಹಾಂ, ಕಂಪ್ಲೀಟ್ಲಿ ಪ್ಲೇಟ್ ಸೆಕ್ಷನ್ಸ್ ಇದು. ಎಲ್ಲ ಬ್ರಾಸ್ ಐಟಮ್ ಏನಾ? ಬ್ರಾಸ್ ಇದೆ. ಇದು ಕಂಚು ಕಟ್ಟೆ, ಬೆಲ್ ಮೆಟಲ್. ಇದು ಊಟ ಮಾಡೋ ಪ್ಲೇಟ್. ಊಟ ಮಾಡೋ ಪ್ಲೇಟ್. ಓಕೆ, ಪ್ರೈಸಸ್ ಹೇಳಲ್ಲ, ಬಟ್ ಇಲ್ಲಿ ಬಂದರೆ ನಿಮಗೆ ಹೋಲ್ಸೇಲ್ ಪ್ರೈಸೇ ಹಾಕ್ಕೊಡ್ತಾರೆ. ಸೊ ಕೆಲವೊಂದು ವೆಯ್ಟ್ ಲೆಕ್ಕ ಕೂಡ ಕೊಡ್ತಾರೆ. ನೋಡಿ ಚಿಕ್ಕ ಚಿಕ್ಕ ಪ್ಲೇಟ್ಸು, ದೀಪ ಕೆಳಗಡೆ ಇಡ್ತಾರಲ್ಲ ಅದು. ಹಾಂ, ದೀಪದ ಕೆಳಗಡೆ ಇಡೋಕ್ಕೆ ಪ್ಲೇಟ್ಸು. ಇದು ಡೋರ್ಗೆ ಹಾಕೋದು ಬೆಲ್, ದೇವಸ್ಥಾನಕ್ಕೆ. ಸ್ಮಾಲ್ ದೇವ್ರ ಮನೆ ಡೋರ್ಗೆ ಅಲ್ವಾ? ಡೋರ್ಗೆ ಹಾಕೋದು. ಹಾಂ, ಸೊ ಆ ಥರ ಪ್ಲೇಟ್ಸು ಕ್ವಾಂಟಿಟಿ ನೋಡ್ಬೋದು. ಹಾಗೆ ಹೋಗೋಣ ಸರ್. ಒಂದು ಸ್ಮಾಲ್ ಗ್ಲಿಮ್ಸ್ ಅಂತ ಮಾತ್ರನೇ ಹೇಳ್ಬೋದು ಫ್ರೆಂಡ್ಸ್. ಕಂಪ್ಲೀಟ್ ಸ್ಟೋರ್ ನೋಡೋಕ್ಕೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ಫುಲ್ ಡೇ ಬೇಕು. ಇವ್ರು ಫುಲ್ ಸ್ಟೋರ್ ನೋಡಬೇಕು ನೀಟಾಗಿ. ಈ ಥರ ಇದೆ. ಓಕೆ, ಒಂದಿನೂ ಸಾಕಾಗುತ್ತೋ ಇಲ್ವೋ, ಕಷ್ಟನೇ ಎಲ್ಲ ಐಟಮ್ ನೋಡಬೇಕು ಅಂದರೆ. ಇದೆಲ್ಲ ಊಟ ಮಾಡೋ ಪ್ಲೇಟ್ಸು. ಇದೆಲ್ಲ ಡಿಸೈನ್ಸ್ ಎಲ್ಲ ಇದೆ. ರಾಸು. ಪೂಜಾ ಐಟಮ್ಸು ಅಲ್ವಾ? ಪೂಜಾ ಪರ್ಪಸ್ಗೆ ಮೇನ್ಲಿ. ನೋಡಿ ಈ ಥರ ಇದೆ. ಎಲ್ಲ ವೆರೈಟೀಸ್ ಇದೆ. ಸೈಜಸ್ ಎಲ್ಲ ಅವೈಲಬಲ್ ಇದೆ. ಓಕೆ, ಸೈಜಸ್ ಸಿಗುತ್ತೆ ಮೇನ್ಲಿ. ಕ್ವಾಂಟಿಟಿ ಕೇಳಬೇಡಿ. 100 ಪೀಸ್ 1000 ಪೀಸ್ ಬೇಕಾದ್ರೂ ಕ್ವಾಂಟಿಟಿ ಇದೆ. ನೋಡಿ ಪ್ಲೇಸ್ ಎಲ್ಲ 100 ಮೇಲೇ ಇರುತ್ತೆ. ಈ ಥರ ಮೀನಾಕರಿ ವರ್ಕ್ ಇದೆಲ್ಲ. ಓಕೆ, ಈ ಥರ ಎಲ್ಲ ಬೇರೆ ಬೇರೆ ಥರ ಇದೆ. ಈಗ ಯಾರಾದರೂ ಶಾಪ್ ಮಾಡಬೇಕು ಈ ಥರ ಐಟಮ್ಸ್ ಅಂದರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದಲ್ವ? ಶಾಪ್ ಮಾಡೋದಕ್ಕೆ ಬೆಸ್ಟ್ ಐಟಮ್ಸ್. ಇಲ್ಲೆಲ್ಲ ಫುಲ್ ಬೆಂಗಳೂರು, ಆಂಧ್ರ, ಸಪ್ಲೈ, ಕರ್ನಾಟಕ ಎಲ್ಲ ಸಪ್ಲೈ ಇದೆ. ಓಕೆ, ದೊಡ್ಡ ದೊಡ್ಡ ಪೂಜಾ ತಾಲಿ ಆರ್ ಎನಿ ಫ್ರೂಟ್ಸ್ ಎಲ್ಲ ಇಡ್ಬೋದು. ಇಲ್ಲ, ಈ ಸೆಕ್ಷನ್ ಕಂಪ್ಲೀಟ್ಲಿ ಪ್ಲೇಟ್ ಸೆಕ್ಷನ್. ಪ್ಲೇಟ್ಸ್ ನೋಡಿ ಈ ಥರ ಟ್ರೇ. ಬ್ರಾಸ್ ಐಟಮ್ಸ್ ಅದು ಫ್ಯಾನ್ಸಿ ಇಲ್ಲ ಯಾವುದು, ಇದು ಬ್ರಾಸ್. ಓಕೆ, ಈ ಥರ ಇದೆ. ಈ ಥರ ಬೇಕಾದರೆ ಇದು ಓವಲ್ ಇದೆ, ರೌಂಡ್ ಇದೆ, ಇದು ಫ್ಲವರ್ ಕಟಿಂಗ್ ಇದೆ, ಸ್ಕ್ವೇರು ಎಲ್ಲ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ ಇಂಡಿವಿಜುವಲಿ. ಮಟೀರಿಯಲ್ ಪ್ಲೇಟ್ಸ್ ಇದು ಪೂಜೆ ಅದೆಲ್ಲ ಯೂಸ್ ಮಾಡ್ತಾರಲ್ವಾ? ನೋಡಿ, ದೊಡ್ಡ ದೊಡ್ಡ ಪ್ಲೇಟು ಸಿಗುತ್ತೆ. ಪರಾತ. ಇದು ಪೀಸ್ ಲೆಕ್ಕನ ದೊಡ್ಡ ಐಟಮು? ಪ್ಲೇಟ್ಸ್ ಎಲ್ಲ ಕೆಜಿ ಲೆಕ್ಕ. ಕೆಜಿ ಲೆಕ್ಕ ಪ್ಲೇಟ್ಸ್ ಎಲ್ಲ. ಕೆಜಿ ಎಷ್ಟಿದೆ ಸರ್? ಕಿಲೋ 960 ಇಂದ ಸ್ಟಾರ್ಟ್ ಆಗುತ್ತೆ. 1200 1800 ವರೆಗೂ ಇದೆ. ಓಕೆ, ಇದ್ರಲ್ಲಿ ಕ್ವಾಲಿಟಿ ಬೇರೆ ಬೇರೆ. ಓಕೆ ಓಕೆ, ಈಗ ಸ್ವಲ್ಪ ರೇಟ್ ಆ್ಯಕ್ಚುಲಿ ಇದು ತುಂಬಾನೇ. ಫ್ಯಾನ್ಸಿ ಪ್ಲೇಟ್ಸ್. ಎಂಟೈರ್ ಸೆಕ್ಷನ್ ಬಂದೆ ಪ್ಲೇಟ್ಸ್ ಕ್ವಾಂಟಿಟಿ. ಓ ಮೈ ಗಾಡ್, ಸೂಪರ್ಬ್ ಇದೆ ಫ್ರೆಂಡ್ಸ್. ಇಲ್ಲಿ ಐಟಮ್ಸ್ ಅಂತೂ ಸೂಪರ್ಬ್ ಇದೆ. ಶಾಪ್ ಮಾಡ್ತೀರಾ ಅಂದರೆ ಮಾತ್ರ ದಿ ಬೆಸ್ಟ್. ಇದು ಕಾಪರ್. ಓಕೆ ಓಕೆ, ಸ್ಮಾಲ್ ಪ್ಲೇಟ್ಸ್. ಸ್ಮಾಲ್ ಪ್ಲೇಟ್ಸ್ ಮತ್ತೆ ಕ್ಯಾಪ್. ಇದು ಕಾಪರ್ ಇದೆ, ಇದು ಬ್ರಾಸ್ ಇದೆ. ಬ್ರಾಸ್, ಇದು ಕಾಪರ್. ಇದು ಟೋಪ್ ಎಲ್ಲ ಬರುತ್ತಲ್ಲ, ಅಂಡಿ, ಹಾ, ಅದಕ್ಕೆ ಕ್ಯಾಪ್ ಆಗೋದು. ಸಿಕ್ಕತ್ತಾ ನಿಮ್ಮಲ್ಲಿ? ಕುಕ್ಕರ್ಸ್ ಎಲ್ಲ ಐಟಮ್ ಇದೆ. ಓಕೆ, ನಾವು ಇನ್ನೂ ಎಂಟರ್ ಆಗಿದ್ದೀವಿ ಅಷ್ಟೇ, ಇನ್ನೂ ತುಂಬಾ ಇದೆ ನೋಡೋದಕ್ಕೆ. ಇಲ್ಲಿ ನೋಡಿ ಫ್ಯಾನ್ಸಿ ಟ್ರೇ, ಬ್ರಾಸ್ ಅಲ್ಲೇ. ಬ್ರಾಸ್ ಅಲ್ಲೇ. ಓಕೆ, ಕುಕ್ವೇರ್ ಅಂದ್ರೆ ಪಾತ್ರೆಗಳು, ಬ್ರಾಸ್ ಪಾತ್ರೆಗಳು ಸಿಕ್ಕುತ್ತೆ. ದೊಡ್ಡದು ಸಿಕ್ಕುತ್ತೆ, ಚಿಕ್ಕದು ಮಾತ್ರನೇ ಸರ್? ಎಲ್ಲ ಸೈಜಸ್ ಸಿಗುತ್ತೆ. ಎಲ್ಲ ಸೈಜು ಸಿಕ್ಕತ್ತೆ ನೋಡಿ. ಎಲ್ಲ ಪ್ಲೇಟ್ ಎಂಟೈರ್ಲಿ ಫಸ್ಟ್ ಫ್ಲೋರ್ ಬಂದು ಪ್ಲೇಟ್ ಸೆಕ್ಷನ್, ಫುಲ್ಲಿ ಡೆಡಿಕೇಟೆಡ್ ಟು ಓನ್ಲಿ ಪ್ಲೇಟ್ಸ್. ತಾಮ್ರದ ತಟ್ಟೆ ಅಂತಾರಲ್ವಾ, ಸೊ ಆ ಥರ. ಇದು ಸ್ಮಾಲ್ ಸೈಜಸ್.
ಟ್ರೆಡಿಷನಲ್ ಆಗಿ ಯೂಸ್ ಮಾಡ್ತಾರಲ್ಲ ಕೆಲವರು ಕುಕಿಂಗ್ ಪರ್ಪಸ್ ಯೂಸ್ ಮಾಡ್ಬೋದು. ಬೇಸಿಕಲಿ. ಸೊ ಆ ಥರ ಫ್ಯಾನ್ಸಿ ಬೇಕಾ ಫ್ಯಾನ್ಸಿ ಸಿಕ್ಕತ್ತೆ, ಇದು ನೋಡಿ ಟ್ರೆಡಿಷ್ನಲ್ ವೇರ್ ಬೇಕು ಅಂದ್ರೆ ಸಿಕ್ಕತ್ತೆ. ಸೈಜಸ್ ಅಂತೂ ಕೇಳ್ಬಿಡಿ, ಮೋಸ್ಟ್ ಸ್ಮಾಲೆಸ್ಟ್ ಸೈಜ್ ನೋಡಿ, ಇಷ್ಟು ಚಿಕ್ಕ ಪುಟಾಣಿ ಸೈಜ್ ಹಿಡಿದು ದೊಡ್ಡ ಸೈಜ್ ತಾಳಿ ಪ್ಲೇಟ್ವರೆಗೂ ಸಿಕ್ಬಿಡುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ಲೇಟ್ ಸೆಕ್ಷನ್ ಆಯಿತು. ಕೂಡ ಕಂಪ್ಲೀಟ್ಲಿ ಪ್ಲೇಟ್ಸ್. ಓಕೆ, ಈಗ ನೆಕ್ಸ್ಟ್ ಸೆಕ್ಷನ್ ಏನಿದೆ ಸರ್? ಎಲ್ಲ ದೀಪ ಇದೆ. ದೀಪನ ಫುಲ್ ಡೆಡಿಕೇಟೆಡ್ ದೀಪಗಳು ನೋಡೋಣ. ಅದನ್ನು ಆಲ್ ಸ್ಮಾಲ್ ಐಟಮ್ಸ್, ಚಿಕ್ಕ ಚಿಕ್ಕ ದೀಪ. ಎಷ್ಟು ತರ ಬರೀ ಸ್ಯಾಂಪಲ್ಸ್ಗೆ ಮಾತ್ರ ಇದೆ. ಎಷ್ಟು ಸರ್? ಒಂದು 100+ ವೆರೈಟೀಸಾ? 100+ ವೆರೈಟೀಸ್ ಸ್ಯಾಂಪಲ್ಸ್ ಇದೆ. ಸ್ಯಾಂಪಲ್ಸ್ ಮಾತ್ರ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಅದಕ್ಕೆ ತುಂಬಾ ವೆರೈಟೀಸ್ ಇದೆ. ಇದೆಲ್ಲ ಬಂದ್ಬಿಟ್ಟು ಅದ್ರದ್ದು ಇದರಲ್ಲಿ ಸೈಜಸ್ ಬರುತ್ತೆ, 4-5 ಸೈಜಸ್ ಬರುತ್ತೆ ಒಂದು ದೀಪ ಅಲ್ಲಿ. ಸೈಜಸ್ ಕೂಡ ಸೈಜಸ್ ಕೂಡ ಇದೆ. ಒಂದು ವೆರೈಟಿಯಲ್ಲಿ 5 ಸೈಜು 10 ಸೈಜು ಆ ಥರ ಸೈಜಸ್ ಇದೆ. ಇದು ಬರೀ ಸ್ಯಾಂಪಲ್ಗೆ ಮಾತ್ರ ಇದೆ. ಇದೆಲ್ಲ ಇಂಡಿವಿಜುವಲ್ ಈ ತರ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಬಂದ್ಬಿಡುತ್ತಲ್ವಾ? ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಬರುತ್ತೆ. ಓಕೆ, ಸ್ಯಾಂಪಲ್ ಹೀಗೆ ಇರುತ್ತಾ ಸೆಕ್ಷನ್ ಅಲ್ಲಿ, ಇಲ್ಲ ನೀವು ಈಗ ವಿಡಿಯೋಗೋಸ್ಕರ ತೆಗ್ದಿದ್ದೀರಾ? ಇದು ವಿಡಿಯೋಗೋಸ್ಕರ ತೆಗ್ದಿದ್ದೀನಿ. ಬಟ್ ಈಗ ಕಸ್ಟಮರ್ ಕೇಳಿದಾಗ ನೀವು ತೋರಿಸ್ತೀರಾ? ತೋರಿಸ್ತೀವಿ, ಕೆಟ್ಲಾಗ್ ಇದೆ, ಎಲ್ಲ ಇದೆ ನೋಡಿ. ಈ ತರ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ. ಓಕೆ, 6 ಪೀಸ್ ಒಂದು ಆ ರೀತಿ ನೋಡಿ. ಎಲ್ಲ ಬಲ್ಕ್ ಇದೆ, ಬಲ್ಕ್ ಕ್ವಾಂಟಿಟಿ ಇದೆ. ಕ್ವಾಂಟಿಟಿ ಅಂತ ಕೇಳ್ಬೇಡಿ, 1000 ಪೀಸಸ್ ಬೇಕಾದ್ರೆ 2000 ಪೀಸಸ್ ಬೇಕಾದ್ರೂ ಕೊಟ್ಬಿಡ್ತಾರೆ ನೋಡಿ. ಈ ತರ ಗ್ಲಾಸ್ ಇದೆ. ಓಕೆ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಗ್ಲಾಸ್ ಡಿಸೈನ್ಸ್ ವೆರೈಟೀಸ್. ಜಸ್ಟ್ ಒಂದು ವ್ಯೂ ನಾವು ನೋಡ್ತಾ ಇದೀವಿ ಅಷ್ಟೇ ಫ್ರೆಂಡ್ಸ್. ನೋಡಿ ಈ ತರ ಕಾಮಾಕ್ಷಿ ದೀಪ. ಓಕೆ, ಸೈಜಸ್ ಸಿಕ್ಕತ್ತಲ್ಲ? ಸೈಜಸ್ ಸಿಗುತ್ತೆ. ಸೈಜಸ್ ಬೇಕಾದ್ರೆ ಸೈಜಸ್ ಸಿಕ್ಕತ್ತೆ. ಇದು ಫುಲ್ ಕಾಮಾಕ್ಷಿ ದೀಪ ಇದೆ. ಈ ತರ ಎಲ್ಲ ಚಿಕ್ಕ ಚಿಕ್ಕ ದೀಪಗಳು. ಇದು ಎಂಟಾಗಿ ದೀಪಕ್ಕೆ ಸೆಕ್ಷನ್ ಇದು. ಇದರಲ್ಲಿ 5 ಸೈಜಸ್ ಬರುತ್ತೆ. ಓಕೆ, ಇದನ್ನು ಎಲ್ಲ ದೀಪನಾ? ಎಲ್ಲ ದೀಪ. ಇಲ್ಲೆಲ್ಲ ಕಾಮಾಕ್ಷಿ ದೀಪ ಎಲ್ಲ ಇದೆ. ಈ ರೀತಿ ಈಗ ತಗೊಂಡೋಗೆಲ್ಲ ಸೇಲ್ ಮಾಡ್ಕೊಳ್ತಾರೆ ಸುಮಾರು ಜನ. ಫ್ಯಾನ್ಸಿ ಸ್ಟೋರ್ಸ್ ಆಗಿರ್ಬೋದು, ಇಲ್ಲ ಈಗ ನಮಗೆ ಚಿಕ್ಕಪೇಟೆಯಲ್ಲಿ ನೋಡಿರ್ತೀವಿ ಎಷ್ಟೊಂದು ಬ್ರಾಸ್ ಐಟಮ್ ಸಿಗೋಂಥ ಸ್ಟೋರ್ಸ್ ಇರುತ್ತೆ. ಸೊ ಆ ಥರ ಸ್ಟೋರ್ ಕೂಡ ಮಾಡ್ಕೋಬೋದಲ್ವಾ? ಎಲ್ಲ ವೆರೈಟೀಸ್ ತಗೊಂಡು. ಎಲ್ಲ ಚಿಕ್ಕಪೇಟಲ್ಲಿ ಫುಲ್ ನಮ್ಮದೇ ಸಪ್ಲೈ ಇದೆ. ಓ, ಆಲ್ ಓವರ್ ಚಿಕ್ಕಪೇಟೆಲ್ಲ? ಆಲ್ ಓವರ್ ಚಿಕ್ಕಪೇಟು. ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ರೀಟೇಲ್ ಅಂಗಡಿ ಇದೆ ಎಲ್ಲ ನಮ್ಮದೇ ಹೋಗುತ್ತೆ. ಆಲ್ಮೋಸ್ಟ್ 99%. ಓ ಸೂಪರ್, 99% ಸಪ್ಲೈ ಇಲ್ಲಿಂದನೇ ಆಗೋದು. ಸೊ ಕಸ್ಟಮರ್ ಇಲ್ಲೇ ಬಂದರೆ ಡೈರೆಕ್ಟ್ ಎಷ್ಟು ಪ್ರೈಸ್ ಬೆನಿಫಿಟ್ ಇರುತ್ತಲ್ವಾ? ಖಂಡಿತ ಕಸ್ಟಮರ್ಸ್ಗೆ ಬೆನಿಫಿಟ್ ಇರುತ್ತೆ, ಯಾಕೆಂದರೆ ನಮ್ಮದು ಹೋಲ್ಸೇಲ್ ರೇಟ್ ಇದೆ. ಸೊ ಬೆನಿಫಿಟ್ ಅಂದರೆ ಪ್ರೈಸಲ್ಲಿ ಬೆನಿಫಿಟ್ ಅಂತೂ ಖಂಡಿತ ಸಿಗುತ್ತೆ. ಬೆನಿಫಿಟ್. ಓಕೆ, ಇದು ದೊಡ್ಡ ದೀಪನ ಇದು? ಇದು ಕುಬೇರ ದೀಪ. ದೀಪ ತರ? ಕುಬೇರ ದೀಪ ತರ. ಕುಬೇರ ದೀಪ 1 ಲೀಟರ್ ಆಯಿಲ್ ಬರುತ್ತೆ ಇದರಲ್ಲಿ. ದೊಡ್ಡ ದೇವಸ್ಥಾನಕ್ಕೆ ಜಾಸ್ತಿ ಹೋಗುತ್ತೆ. ಇದರಲ್ಲಿ ಚಿಕ್ಕ ಸೈಜು ಬರುತ್ತೆ. ತುಂಬಾ ಸೈಜಸ್ ಇದೆ. ಸ್ಮಾಲ್ ಸೈಜಸ್ ಇದೆ. ಸ್ಮಾಲ್ ಸೈಜು 35-40 ರೂಪೀಸ್ ಇಂದ ಸ್ಟಾರ್ಟ್ ಇದೆ. ಇದು ಮೋಸ್ಟ್ ದೊಡ್ಡದು. ಮೋಸ್ಟ್ ದೊಡ್ಡದು. ಇದು ಸಮಥಿಂಗ್ 1500-2000 ಸಮಥಿಂಗ್ ಆಗುತ್ತೆ ಇದು ರೇಟ್. ಅದು ಡಿಪೆಂಡ್ಸ್ ಆನ್ ದಿ ವೆಯ್ಟ್ ಅಲ್ವಾ? ವೆಯ್ಟ್ ಮೇಲೆ. ಈ ಥರ ಸ್ಪೆಷಲ್ ಆಗಿ ಬೇಕಾಗಿರೋಂಥ ಇದು ಆದರೆ ಈ ಸೈಜ್ ಇಂದ ಬರುತ್ತೆ. ಅತಿ ಚಿಕ್ಕದು, ಬಾಗ್ಲ ಹತ್ರ ಇಟ್ಕೊಳ್ಳೋಕ್ಕೆ ಮನೆ ಹತ್ರ ಯೂಸ್ ಮಾಡ್ತಾರೆ. ದೊಡ್ಡದು ಅಂದರೆ ಆ ಪ್ರೈಸಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಹೋಲ್ಸೇಲ್ ಸಿಕ್ಕತ್ತೆ. ಓಕೆ, ಕಂಪ್ಲೀಟ್ಲಿ ಬ್ರಾಸ್ ಐಟಮ್ ಅಲ್ವೇ? ಬ್ರಾಸ್ ಐಟಮ್ಸ್. ಓಕೆ, ಸೊ ಫ್ಯಾನ್ಸಿ ವೆರೈಟೀಸ್ ಆಗಿರ್ಬೋದು, ಈ ಥರ ಟೆಂಪಲ್ ವೆರೈಟೀಸ್ ಆಗಿರ್ಬೋದು, ಸ್ಟೋರ್ ಸಪ್ಲೈ ಆಗಿರ್ಬೋದು, ಎನಿಥಿಂಗ್ ಎಲ್ಲ ಪರ್ಪಸ್ಗೂ ಇಲ್ಲಿ ವೆರೈಟೀಸ್ ಸಿಕ್ಕತ್ತೆ. ದೇವಸ್ಥಾನಕ್ಕೂ ಸಪ್ಲೈ ಹೋಗುತ್ತಲ್ವ ಮೋಸ್ಟ್? ಇದು ದೇವಸ್ಥಾನ, ಎಲ್ಲ ದೇವಸ್ಥಾನ ಕಡೆ ನಮ್ಮದು ಹೋಗುತ್ತೆ. ಸುಬ್ರಹ್ಮಣ್ಯ, ಅಲ್ಲಿ ಅಯೋಧ್ಯೆಗೆ ಹೋಗಿದೆ ಐಟಮು. ಓ ರಿಯಲಿ? ಸೂಪರ್. ಇದು ನೋಡಿ, ಇಲ್ಲಿ ಚೈನ್ ಬರುತ್ತೆ. ಇದು ಹ್ಯಾಂಗಿಂಗ್ ದೀಪ ಇದೆ. ಅದಕ್ಕೆ ಚೈನ್ ಬರುತ್ತಲ್ಲ? ಚೈನ್ ಸಪ್ರೇಟ್ ಬರುತ್ತೆ ಇದು. ಓಕೆ ಓಕೆ, ನೋಡಿ ದೊಡ್ಡದು ಕಾಮಾಕ್ಷಿ ದೀಪ. ಇದು ದೊಡ್ಡ ಸೈಜಾ?
ಓಕೆ, ಎಲ್ಲದಕ್ಕಿಂತ ದೊಡ್ಡ ಸೈಜ್. 1 kg ಮೇಲೇ ಇರುತ್ತಲ್ಲ ಸರ್, ವೆಯ್ಟ್ ಕೂಡ ಮೇಲೆ ಇದೆ. ಜಾಸ್ತಿನೇ ಇರುತ್ತೆ. ಸೊ ಇದೆಲ್ಲ ಕೂಡ ಕಂಪ್ಲೀಟ್ಲಿ ದೀಪದ ಸೆಕ್ಷನು. ನೋಡಿ ಗಿಫ್ಟ್ ಪರ್ಪಸ್. ಗಿಫ್ಟಾ? ಅದೇ ಗಿಫ್ಟ್ಗೆ ತೊಗೊಂಡು ಹೋಗ್ತಾರಲ್ಲ. ನಿಮ್ಮಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ ಸಿಗುತ್ತೆ? ರಿಟರ್ನ್ ಗಿಫ್ಟ್ ಸಿಗುತ್ತೆ. ಇದು ರಿಟರ್ನ್ ಗಿಫ್ಟ್ಗೆ ಜಾಸ್ತಿ ಹೋಗುತ್ತೆ. ಈ ಥರ ಈ ಥರ ಫ್ಯಾನ್ಸಿ ಐಟಮ್. ಬಟ್ ಅಲ್ಲಿ ಸ್ವಲ್ಪ ಪ್ರೈಸಿಂಗ್ ಇರುತ್ತಲ್ಲ. ಪ್ರೈಸಿಂಗ್ ₹100 ಒಳಗೆ ಅಂದ್ರೆಲ್ಲ ಅವ್ರು ಕಸ್ಟಮರ್ ಏನು ರೇಂಜಲ್ಲಿ ಕೇಳ್ತಾರಲ್ಲ ಅದೇ ಆ ರೇಂಜ್ಗೆ ನಾವು ತೋರಿಸ್ತೀವಿ ಐಟಮ್. ಓಕೆ, ಆ ರೇಂಜಲ್ಲಿ ಕೊಡ್ತಾರೆ. ಓಕೆ, ಇದು ದೇವಸ್ಥಾನಕ್ಕೆಲ್ಲ ತಗೊಳ್ತಾರೆ. ಈ ಥರ ಬೌಲ್ಸು, ಕಮಲ್ ಬೌಲ್ಸ್, ಬಟ್ ದೊಡ್ಡ ಸೈಜಲ್ಲಿ ಬ್ರಾಸ್ ಐಟಮ್ ಇದೆಲ್ಲ ಕೂಡ. ನಾವು ಒಳಗೆ ಹೋದರೆ ಇಲ್ಲಿ ಎಲ್ಲ ಕ್ಯಾಂಡಲ್ ಸ್ಟ್ಯಾಂಡ್ಸ್ ಇದೆ. ಹಾಂ, ಕ್ಯಾಂಡಲ್ ಸ್ಟ್ಯಾಂಡ್ಸ್ ಎಲ್ಲ ಕ್ಯಾಂಡಲ್ ಸ್ಟ್ಯಾಂಡ್ಸ್. ಓಕೆ, ಈಗ ಕ್ರಿಸ್ಟಿಯನ್ ಕಸ್ಟಮರ್ಸ್ ಇದ್ರೂ ಕೂಡ ಪರ್ಚೇಸ್ ಮಾಡ್ಕೋಬೋದು, ಅವ್ರಿಗೂ ಸಿಕ್ಕತ್ತೆ ಈ ಥರ ಕ್ಯಾಂಡಲ್ ಸ್ಟ್ಯಾಂಡ್ಸು ಬ್ರಾಸ್ ಐಟಮ್ಸಲ್ಲಿ. ಓಕೆ, ಇದು ಕೂಡ ಕ್ಯಾಂಡಲ್ ಸ್ಟ್ಯಾಂಡಲ್ಲಿ. ಓಕೆ, ಎಲ್ಲ ವೆರೈಟೀಸ್ ಇದೆ, ತುಂಬ ವೆರೈಟೀಸ್ ಇದೆ. ಸೂಪರ್. ಕಂಪ್ಲೀಟ್ಲಿ ದೀಪ ಐಟಮ್ಸ್. ನೆಕ್ಸ್ಟ್ ವೆರೈಟೀಸ್ ಏನಿದೆ ಸರ್? ಸೊ ಈಗ ಆಲ್ಮೋಸ್ಟ್ ನಾವು ಮತ್ತೆ 3rd ಫ್ಲೋರಿಗೆ ಬಂದಿದ್ದೀವಿ. ನೆಕ್ಸ್ಟ್ ಫ್ಲೋರ್ ಇನ್ನಷ್ಟು ವೆರೈಟೀಸ್, ಸಾಕಷ್ಟು ವೆರೈಟೀಸ್. ಸೊ ಇಲ್ಲಿ ವೆರೈಟೀಸ್ ಬಂದು ಇಲ್ಲಿ ಆರ್ಟಿಗಳು ಇದೆ, ಫ್ಲೋರ್ ವಾಜಸ್ ಇದೆ, ಫ್ಲವರ್ ವಾಸಸ್ಸಾ? ಓಕೆ, ಬ್ರಾಸಲ್ಲಿ ಫ್ಲವರ್ ವಾಸಸ್ ದೊಡ್ಡ ದೊಡ್ಡ ಸೈಜಸ್ ಅಲ್ಲಿ ಎಲ್ಲ ಸೈಜ್ ಸಿಗುತ್ತೆ. ಆಮೇಲೆ ಆರ್ತಿ, ಜಾಸ್ತಿ ಆರ್ತಿ. ಆ್ಯಂಡ್ ಇದೆಲ್ಲ ರಿಟರ್ನ್ ಗಿಫ್ಟ್ ಐಟಮ್ಸ್ ಅಲ್ವಾ ಸರ್? ಗಿಫ್ಟ್ ಹೋಗುತ್ತೆ. ಇದೆಲ್ಲ ಅಗರಬತ್ತಿ ಪ್ಲೇಟ್ ಇದೆ, ಹ್ಞೂ, ಈ ಥರ ಆರ್ತಿಗಳು ಓಕೆ. ಎಲ್ಲ ಫ್ಯಾನ್ಸಿ ದೇವಸ್ಥಾನದ ಐಟಮ್ಸ್ ಇದೆಲ್ಲ ಕೂಡ. ಐಟಮ್ಸ್ ಎಲ್ಲ ಇದೆ, ಮಿಕ್ಸ್ ಐಟಮ್ಸ್ ಇದೆ. ಓಕೆ, ಸರಿ ಸರ್. ಈ ಫ್ಲೋರಲ್ಲಿ ಕಂಪ್ಲೀಟ್ಲಿ ಇನ್ನು ತ್ರಿಶೂಲ ಅಂತರ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಕೂಡ ಇದೆ. ಇದು ತುಳಸಿ ಬೃಂದಾವನ. ಓಕೆ, ಬೃಂದಾವನ. ಓಕೆ, ಬ್ರಾಸಲೆ. ಬ್ರಾಸಲೆ. ಈ ಥರ ಫ್ಯಾನ್ಸಿ ದೀಪ. ಹಾಂ, ಓಕೆ. ಸೊ ಆಲ್ ಓವರ್ ಲೈಕ್ ಚಿಕ್ಕಪೇಟೆ ಸಪ್ಲೈಯರ್ಸ್ ಇವರು. ಇದೇನು ಸ್ಟೋರ್ಸ್ ನೋಡ್ತಿರಲ್ಲ, ಅಟ್ಲೀಸ್ಟ್ 90% ಇವ್ರ ಸ್ಟೋರ್ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಈ ಥರ ಆರ್ತಿಗಳು, ವೆರೈಟಿ ಮನೆಗೆ ಬೇಕಾದ್ರೂ ತೊಗೋಬೋದು. ಈ ಥರ ಚಿಕ್ಕ ದೀಪಗಳು. ಇದು ಕಾಮಾಕ್ಷಿ ದೀಪ ಕ್ರಾಸ್. ಬೃಂದಾವನ ದೊಡ್ಡ ಸೈಜ್ ಬ್ರಾಸಲ್ಲಿ, ಬಟ್ ಲೈಟ್ ವೇಟ್ ಇದೆಯಲ್ಲ, ಅಷ್ಟು ಹೆವಿ ಇಲ್ಲ, ಶೀಟ್ ಐಟಮ್. ಸೊ ಕಾಸ್ಟಿಗೂ ಕಮ್ಮಿ ಬೀಳುತ್ತೆ ಕಸ್ಟಮರ್ಗೆ. ಇದು ನೋಡಿ ಕಾಮಾಕ್ಷಿ ದೀಪ ವಿತ್ ಕ್ರಾಸ್ ಪ್ಲಸ್. ಓಕೆ, ಆರ್ತಿಗಳು. ಆರ್ತಿ ದೊಡ್ಡ ಸೈಜಲ್ಲಿ. ಓಕೆ, ಕರ್ಪೂರ ಆರ್ತಿಗೆ ಇದರಲ್ಲಿ 5 ಸೈಜಸ್ ಇದೆ. ಇನ್ನೂ ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ. ದೊಡ್ಡದು ಬರುತ್ತೆ, ಚಿಕ್ಕದೂ ಬರುತ್ತೆ. ಓಕೆ, ನೋಡಿ ತ್ರಿಶೂಲ ಇದೆ. ತ್ರಿಶೂಲ ಎಲ್ಲ ತ್ರಿಶೂಲ ವೆರೈಟಿ ದೇವಸ್ಥಾನಕ್ಕೆ ಅಲ್ವಾ? ದೇವಸ್ಥಾನಕ್ಕೆ. ಎಲ್ಲ ಬ್ರಾಸ್ ಐಟಮ್ಸ್. ಎಲ್ಲ ಬ್ರಾಸ್ ಐಟಮ್ಸ್. ಇನ್ನು ದೊಡ್ಡ ದೊಡ್ಡದು ಸಿಕ್ಕತ್ತಾ? ಹಾಂ, ದೊಡ್ಡದು ಇಲ್ಲಿ 6 ಇದೆ. ಓಕೆ, ಸ್ವಲ್ಪ ಸ್ಮಾಲ್ ಸೈಜಸ್. ತ್ರಿಶೂಲ, ಎಲ್ಲ ಆರ್ತಿ. ಇಲ್ಲಿ ಎಲ್ಲ ಆರ್ತಿಗಳು ಇದೆ. ಚಿಕ್ಕ ಚಿಕ್ಕದು. ಈ ಥರ ಬೌಲ್ ಕಾಪರ್. ಕಾಪರ್ ಅಲ್ಲ? ಓಕೆ, ಪ್ರಸಾದ ಆ ಥರ ಮಾಡ್ತಾರೆ. ಈ ಥರ ಕುದಂತಿ ಅಲ್ಲ. ಹಾಂ, ಓಕೆ. 90% ಇದೆಲ್ಲ ಒಂದು ಸ್ವಲ್ಪ ದೇವಸ್ಥಾನದ ಐಟಮ್ಸ್ ಜಾಸ್ತಿ. ಈ ಸ್ಮಾಲ್ ಡಬ್ಬಿ ರಿಟರ್ನ್ ಗಿಫ್ಟ್ಗೆ. ರಿಟರ್ನ್ ಗಿಫ್ಟ್ಗೆ ಸೈಜಸ್ ಇದೆ ನೋಡಿ. ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ಇದು ತಾಮ್ರ. ಇದೆಲ್ಲ ತಾಮ್ರನಾ? ಇದು ನೋಡಿ ಕುಂಕುಮ ಬಟ್ಲು. ರಿಟರ್ನ್ ಗಿಫ್ಟ್ ಐಟಮ್ಸ್.
ಸ್ಮಾಲ್ ರಿಟರ್ನ್ ಗಿಫ್ಟ್ ಐಟಮ್ಸ್ ನೋಡಿ. ಕ್ವಾಂಟಿಟಿ 2000 3000 ಪೀಸಸ್ ಬೇಕಾದ್ರೂ ಸಿಕ್ಕತ್ತೆ ನೋಡಿ. ಇದು ದೀಪ ಚಿಕ್ಕದು, ಚಿಕ್ಕ ಸೈಜಲ್ಲಿ. ಪ್ರೈಸಸ್ ಕೂಡ ರೀಸನಬಲ್ ಆಗೇ ಇರುತ್ತೆ. ಹೋಲ್ಸೇಲ್ ಪ್ರೈಸಸ್ ಹೇಳ್ಬೋದು, ರೀಸನಬಲ್ ಅಂತ ಹೇಳೋಕ್ಕಾಗಲ್ಲ. ಹೋಲ್ಸೇಲ್ ಡಬ್ಬಿಗಳೆಲ್ಲ ಚಿಕ್ಕ ಸೈಜಸ್, ದೊಡ್ಡ ಸೈಜಸ್ ಬೇಕಾದ್ರೂ ಸಿಗುತ್ತೆ. ಈ ಥರ ಬೌಲು ಡಬ್ಬಿ ನೋಡಿ, ಎಲ್ಲ ಬೇರೆ ಬೇರೆ ಟೈಪ್ ಡಬ್ಬಿ ಇದೆ. ಊಟಕ್ಕೂ ತೊಗೊಳೋಗೋಂಥ ಡಬ್ಬಿ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ. ಟ್ರೆಡಿಷ್ನಲ್ ವೇ, ತುಂಬ ಬೇರೆ. ಇದೆಲ್ಲ ಇದು ಕಮಂಡಲು. ಹಾಂ, ಏನು ಸರ್ ಇದು? ಕಮಂಡಲ್. ಓಕೆ, ದೇವಸ್ಥಾನಕ್ಕೆ ತಗೊಳ್ತಾರಲ್ವಾ? ನಂದಿ ಕಮಂಡಲ್. ಮತ್ತೆ ಬಂದು ಇದು ಬರುತ್ತೆ. ಓಕೆ, ಕ್ವಾಂಟಿಟಿ ಇದೆ ನೋಡಿ ಈ ಥರ. ಓಕೆ, ಪ್ಲೇಟ್ ಬೇಕಾದರೆ ಸಿಗುತ್ತೆ. ಈ ಥರ ಬರೀ ತಟ್ಟೆ. ಇದು ಸಂಕ್ ಪ್ಲೇಟ್ ಇದೆ, ಓಕೆ, ಬನಾನಾ ಪ್ಲೇಟ್ ಇದೆ. ಸೂಪರ್. ಇದರಲ್ಲಿ ಸೈಜಸ್ ಎಲ್ಲ ಅವೈಲೇಬಲ್ ಇದೆ. ಸೈಜಸ್, ಕ್ವಾಂಟಿಟಿ, ಇದೆಲ್ಲ ಗಿಫ್ಟಿಂಗ್ ಐಟಮ್ಸ್ ಅಲ್ವಾ? ಗಿಫ್ಟಿಂಗ್ ಪರ್ಪಸ್. ಮೂರು ಬರುತ್ತೆ. ಸೆಲ್ ಡಬ್ಬಿ ಒಳಗಡೆ 3 ಡಬ್ಬಿ ಇದೆ. ಸೆಲ್ ಥರ ಅಷ್ಟೊಂದು ವೆಯ್ಟ್ ಇಲ್ಲ, ಎಲ್ಲ ರೀಸನಬಲ್ ಆಗಿ ಸಿಗುತ್ತೆ. ಇದೆಲ್ಲ ಕೂಡ ಅದೇ ಕ್ವಾಂಟಿಟಿ. ಸೊ ಈ ಸೈಡ್ ಕೂಡ ಎಲ್ಲ ನೋಡಿದ್ದೀವಿ. ಹಾಂ, ದೇವಸ್ಥಾನಕ್ಕೆ. ಇಲ್ಲಿ ಆರತಿಗಳು ಎಲ್ಲ ಸಿಗುತ್ತೆ. ಇದು ಧೂಪ ಆರತಿ ಇದೆ. ಧೂಪ. ಓಕೆ, ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಐಟಮ್ ಅಲ್ಲ ಈ ಫ್ಲೋರಲ್ಲಿ. ಇದು 4th ಫ್ಲೋರ್. ನಾವು ಬಂದಿರೋದು 4th ಫ್ಲೋರ್. ಚಂಬು ಇದೆ. ಚಂಬು ವರಿ ಮಾಡಬೇಡಿ, ಲಿಫ್ಟ್ ಫೆಸಿಲಿಟಿ ಇದೆ. ಕಸ್ಟಮರ್ಸ್ ಏನಪ್ಪ ಇಷ್ಟು ಫ್ಲೋರ್ ಹೆಂಗಪ್ಪ ಅಂತ ಅನ್ಕೋಬೇಡಿ, ಲಿಫ್ಟ್ ಇದೆ. ನೀವು ಐಟಮ್ ಕೇಳಿದ್ರೆ ಆ ಫ್ಲೋರಲ್ಲಿ ಅವರೇ ಗೈಡ್ ಮಾಡ್ತಾರೆ, ಇಲ್ಲಿ ಏನು ಸಿಕ್ಕತ್ತೆ ಅಂತ ಹೇಳ್ಬಿಡ್ತಾರೆ. ಇದು ಚಂಬು ಎಲ್ಲ ಸಿಗುವಂಥ ಐಟಮ್, ಏನಂತ ಸೆಕ್ಷನ್ ಅಲ್ವಾ? ಒಂದು ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇದೆ ಐಟಮ್ಸು ನೋಡಿ. ಈ ಥರ ದೀಪ ಇದೆ. 2 ಸ್ಟೆಪ್, 3 ಸ್ಟೆಪ್, 5 ಸ್ಟೆಪ್ಪು, 7 ಸ್ಟೆಪ್ಪು, ಸ್ಟೆಪ್ ವೈಸ್. ಸ್ಟೆಪ್ ವೈಸ್. ಈ ಥರ ಫ್ಯಾನ್ಸಿ ಬೇಕಾದರೆ ಇದು ಇದೆ. ಓಕೆ, ಫ್ಯಾನ್ಸಿ ಇದೆಲ್ಲ ಸ್ವಲ್ಪ ಅಲ್ವಾ? ಡೆಕೋರೇಷನ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾರೆ. ಇದು ಕಿಂಡಿ ತೀರ್ಥ ಅಂತಾರೆ. ದೇವಸ್ಥಾನ ಐಟಮ್ ಮನೇಲಿ ಪೂಜೆ ಮಾಡ್ತಾರಲ್ವ ಕೆಲವರು. ನೋಡಿ ಪಂಚಪಾತ್ರೆ. ಸೈಜ್ ಸಿಗುತ್ತೆ. ಸೈಜ್ ಸಿಗುತ್ತೆ. ಎಲ್ಲ ಸೈಜಸ್ ವೆರೈಟೀಸ್ ಎಲ್ಲ ಅವೈಲೇಬಲ್ ಇದೆ. ಇದು ಕಾಫಿ ಫಿಲ್ಟರು. ಬ್ರಾಸಲ್ಲಿ ಓಕೆ, ವಿತ್ ಲೆಗ್. ಅದು ವಿತೌಟ್ ಲೆಗ್ಗು. ಓಕೆ, ಪ್ಲೇನ್ ಎಲ್ಲ ವೆರೈಟೀಸ್ ಇದೆ. ಇದು ನೋಡಿ, ಇದು ಪಂಚಪಾತ್ರೆ ಸ್ವಲ್ಪ ಡಿಸೈನ್ ಇದೆ. ಇದರಲ್ಲಿ ಬ್ರಾಸ್, ಕಾಪರ್ ಎಲ್ಲ ಇದೆ. ಇಲ್ಲಿ ಎಲ್ಲ ದಾನಂ ಬೌಲು. ಓಕೆ, ಈ ಫುಲ್ ಬೌಲ್ ಸೆಕ್ಷನ್. ಇದು ಬೌಲು ಎಲ್ಲ ಇದೆ, ಎಲ್ಲ ಐಟಮ್. ಇದು ಎಲ್ಲ ದಾನ ಕೊಡೋದಕ್ಕೆ. ಇದರಲ್ಲಿ ತಾಮ್ರ ಬೇಕಾದರೆ ತಾಮ್ರನೂ ಇದೆ. ಈ ಥರ ಕಟೋರಿ ಎಲ್ಲ ಇದೆ. ವೆರೈಟೀಸ್, ಬೇರೆ ಬೇರೆ ವೆರೈಟೀಸ್. ಕಟೋರೀಸ್, ಬೌಲ್ಸ್, ಬೌಲ್ಸ್, ಪ್ಲೇನ್ ಬೌಲ್ಸ್. ಇದು ದೊಡ್ಡದು. ಓಕೆ, ಇದೆಲ್ಲ ಸ್ಟೀಲ್, ಇದಕ್ಕೆಲ್ಲ ರೇಟ್ ಜಾಸ್ತಿ ಸ್ವಲ್ಪ. ಇದು ಪಾವ್ ಸೇರು, ಇದು ಅರ್ಧ ಸೇರು. ಆರತಿ ಎಲ್ಲ ಇದೆ. ಸ್ಪೂನ್ ಆರತಿ. ಓಕೆ, ಇದು ಸೇರು ಪಾವು. ಇದು ತುಪ್ಪ.
ಏನು ಸಿಗಲ್ಲ ಅಂತ ಕೇಳಬೇಕಷ್ಟೇ ಈಗ ನಾನು. ಪೂಜಾ ಐಟಮ್ ಎಲ್ಲ ಸಿಗುತ್ತೆ. ಅವ್ರು ಸಿಂಪಲಾಗಿ ಹೇಳ್ಬಿಟ್ರು, ನಾವು ಇಡೀ ರಿಟೇಲ್ ಸ್ಟೋರ್ಸ್ ಏನು ಹೋಲ್ಸೇಲ್ ಸ್ಟೋರ್ಸ್ ಪ್ರಶ್ನೆ ಮಾಡೋಂಗೇ ಇಲ್ಲ, ಆ್ಯಂಡ್ ಅವ್ರ ಹತ್ರ ಏನು ಸಿಕ್ಕಲ್ಲ ಅಂತ ಕೇಳೋಂಗೂ ಇಲ್ಲ. ಸೊ ನೋಡಿ ಈ ಥರ ದೊಡ್ಡದು ತಿಂಡಿ ಎಲ್ಲ. ಇಂಥದ್ದು ಗ್ಲಾಸಸ್, ಟೀ ಗ್ಲಾಸಸ್, ಕಾಪರು ಮತ್ತು ಬ್ರಾಸು, ಇದು ಬ್ರಾಸಸ್ ಎಲ್ಲ ಸಿಗುತ್ತೆ. ಗ್ಲಾಸಸ್ ಕಪ್ಸ್ ಎಲ್ಲ ಸಿಗುತ್ತೆ. ಇದು ನೋಡಿ ಇದೆಲ್ಲ ಪೂಜೆ ಐಟಮ್ಸ್. ಇದು ಜವಾಹರ್ ಜ್ಯೋತಿ, ಒಲಿಂಪಿಕಲ್ಲಿ ತಗೊಂಡು ಹೋಗ್ತಾರಲ್ಲ, ಎಕ್ಸಾಕ್ಟ್ಲಿ. ಇಲ್ಲಿ ಈ ಥರ ದೊಡ್ಡದು ಆರತಿಗಳು. ಓಕೆ, ಇದು ಕರ್ಪೂರ ಆರತಿ, ಪೂಜೆ. ಇದು ಶಂಖ ಆರತಿ, ಚಕ್ರ ಆರತಿ, ಇದರಲ್ಲಿ ನಾಗ ಆರತಿ ಎಲ್ಲ ಬರುತ್ತೆ. ರಥ ಆರತಿ, ರಿಕ್ವೈರ್ಮೆಂಟ್ ಎಲ್ಲ ಪೂಜಾ ಆರ್ಟಿಕಲ್ಸ್ ಅಲ್ಲಿ ಎಲ್ಲ ಐಟಮ್ ಇದೆ. ಎ ಟು ಝೆಡ್ ಕೇಳಂಗೆ ಇಲ್ಲ. ಇನ್ನು ಗೊತ್ತಿಲ್ಲದಿರೋದು ಸಿಗ್ಬಿಡುತ್ತೆ ಹೊಸ ಹೊಸ ಸಿಗುತ್ತೆ. ನೆಕ್ಸ್ಟ್ ವೆರೈಟೀಸ್ ಏನಿದೆ ಸರ್? ನೆಕ್ಸ್ಟ್ ಫ್ಲೋರ್ ನೋಡೋಣ. ನೆಕ್ಸ್ಟ್ ಫ್ಲೋರಲ್ಲಿ ನೋಡಿ ತಟ್ಟೆಗಳು ಎಲ್ಲ ಇದೆ. ಇಲ್ಲಿ ಸ್ವಲ್ಪ ಇಟ್ಟಿದ್ದೀರಾ ಫ್ಯಾನ್ಸಿ ಐಟಮ್. ಓಕೆ, ಸೊ ಇದೆಲ್ಲ ಏನಂದ್ರೆ ಸ್ವಲ್ಪ ಈ ಕಿಚನ್ಗೆ ರಿಲೇಟೆಡ್ ಅಲ್ವಾ? ಕಿಚನ್ ರಿಲೇಟೆಡ್. ಈ ಫ್ಲೋರಲ್ಲಿ ಕ್ವಾಂಟಿಟಿ ನೋಡಿ. ಗಿಫ್ಟ್ ಐಟಮ್ ಈ ತರ 2 ಗ್ಲಾಸ್ ಒಂದು ಬಾಟಲ್ ಸೆಟ್ ಗಿಫ್ಟ್ ಕೊಡೋದು ಅಂತ ಐಟಮ್. ಪ್ರೀಮಿಯಂ ಏನಾದ್ರು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ರೆ ಕಾರ್ಪೊರೇಟ್ ಅಲ್ಲಿ ಆ ಥರ ಸ್ವಲ್ಪ ಕಿಚನ್ ರಿಲೇಟೆಡ್ ಕಪ್ಸು, ಗ್ಲಾಸು, ಇದು 4 ಗ್ಲಾಸು, ಒಂದು ಜಗ್ಗು, ಆ ಥರ ಜಗ್ ಎಲ್ಲ ಸೆಟ್ಸ್. ಓಕೆ, ಅಗೇನ್ ಇದು ಕಾಪರು ಈ ಐಟಮ್ಸೇನೆ, ಬಟ್ ಗಿಫ್ಟಿಂಗ್ ಐಟಮ್ಸ್ ಅಷ್ಟೇ. ಇಲ್ಲಿ ನೋಡಿ ಎಲ್ಲ ವೆರೈಟಿ ಇಟ್ಟಿದ್ದಾರೆ. ಸ್ಯಾಂಪಲ್ಸ್ ನೋಡಿ ಟಿಫಿನ್ ಕ್ಯಾರಿಯರು, ಟಿಫಿನ್ ಕ್ಯಾರಿಯರ್ ಬ್ರಾಸ್ ಅಲ್ಲಿ. ಇದರಲ್ಲಿ ವೆರೈಟೀಸ್ ಇದೆ, ಸೈಜಸ್ ಇದೆ. ಇದು ನೋಡಿ ಕಡಾಯಿ ವಿತ್ ಕಲಾಯಿ. ಈ ಕಡೆ ಎಲ್ಲ ಕುಕ್ವೇರ್, ಈ ಕುಕ್ವೇರ್ ಇದೆ. ಸೆಕ್ಷನ್ ಕುಕ್ವೇರ್, ಸ್ವಲ್ಪ ಪೂಜಾ ಐಟಮ್. ಓಕೆ, ಇದು ನೋಡಿ ತವಾ, ದೋಸೆ ತವಾ, ಚಪಾತಿ ತವಾ, ರೊಟ್ಟಿ ತವಾ. ಇದು ನೋಡಿ ಟಿಫನ್ ಬಾಕ್ಸ್. ಬಾಕ್ಸಸ್, ಇದರಲ್ಲಿ ವೆರೈಟೀಸ್ ಅಷ್ಟು ಸೈಜ್ ಇದೆ. ಓಕೆ, ಇದು ಟೀ ಪಾಟು, ಇದರಲ್ಲಿ ಕಾಪರು ಮತ್ತು ಡೆಕೋರೇಷನ್ ಪರ್ಪಸ್ಗೂ ತಗೊಳ್ತಾರಲ್ವಾ? ತಗೋತಾರೆ, ಹೋಟೆಲ್ಗೆ ಎಲ್ಲ ಆಗಿ ಹೋಗುತ್ತೆ. ಹೋಟೆಲ್ಗೆ ಐಟಮ್. ಇದು ನೋಡಿ ಸೌಟ್, ಸೌಟ್ಗಳು ಎಲ್ಲ ಓಕೆ, ವೆರೈಟಿ ಇದೆ. ಇದು ಉರ್ಲಿ, ಫ್ಯಾನ್ಸಿ ಉರ್ಲಿ. ಮತ್ತೆ ಅಭಿಷೇಕ ಮಾಡೋದಕ್ಕೆ ಇದು ದೇವಸ್ಥಾನಕ್ಕೆ ಯೂಸ್ ಆಗುತ್ತಲ್ಲ, ತಗೊಳ್ತಾರೆ. ಇದು ಸಾಸ್ ಪ್ಯಾನು ಬ್ರಾಸಲ್ಲಿ ವಿತ್ ಕಲರ್ ಇರೋದು. ಓಕೆ, ಕುಕ್ವೇರ್ ನೋಡಿ. ಇದು ಮಸಾಲಾ ಬಾಕ್ಸ್. ಓಕೆ, ಇದು ನೋಡಿ, ಇದು ಕಳಸ ಇದೆ. ದೇವಸ್ಥಾನಕ್ಕೆ ಮೇಲೆ ಇಡ್ತಾರಲ್ಲ ಕಳಸ, ತಾಮ್ರ ಮತ್ತೆ ಹಿತ್ತಾಳೆ ಎಲ್ಲ ಸೈಜಸ್ ಅವೈಲಬಲ್ ಇದೆ. 6 ಇಂಚಿಂದ 42 ಇಂಚು, 2.5 ಇಂಚ್. ಫ್ಯಾನ್ಸಿ ಕುಕ್ವೇರ್ ಸೂಪರ್ ಆಗಿದೆ. ರೇರ್, ಎಲ್ಲೂ ಸಿಕ್ಕದೇ ಇಲ್ಲ. ಸಿಕ್ಕೂರು ಈ ಪ್ರೈಸ್ ಸಿಕ್ಕಲ್ಲ ಬಿಡಿ. ಸಾಕು, ಡೆಫಿನೆಟ್ಲಿ ಸ್ವಲ್ಪ ಪ್ರೈಸ್ ಇದ್ದೇ ಇರುತ್ತಲ್ಲ ಸರ್. ಇದು ಅಂಡಿ ವಿತ್ ಕ್ಯಾಪು, ವಿತ್ ಕಲೈ ಆಗಿರೋದು. ಓಕೆ, ಇದು ನೋಡಿ, ಇದು ಡಬ್ಬ, ಮಸಾಲಾ ಡಬ್ಬ, ಸ್ಟೋರೇಜ್ ಬಾಕ್ಸ್. ಕಿಚನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇದು ಎಲ್ಲ ದೊಡ್ಡ ಸೈಜ್. ಮಸಾಲಾ ಡಬ್ಬ ಇದರಲ್ಲಿ ಸ್ಟೀಲ್ಗಿಂತ ಸ್ವಲ್ಪ ಪ್ರೈಸೇ ಇರುತ್ತೆ. ಇದೆಲ್ಲ ಕೂಡ ಕಮ್ಮಿ ಇರೋದಿಲ್ಲ, ವೆಯ್ಟ್ ಮೇಲೆ ಇದೆಲ್ಲ ವೆಯ್ಟ್ ಮೇಲೆ ಇದೆ. ನೋಡಿ, ಇದು ಕಮ್ಮಿ ಚಿಕ್ಕದು, ಇರೋದಿಲ್ಲ ಪ್ರೈಸಸ್ ಎಲ್ಲ. ಮಸಾಲಾ ಡಬ್ಬ ಚಿಕ್ಕದು, ಇದು ಪೂಜಾಗೆ ಯೂಸ್ ಆಗುತ್ತೆ ಅಂತದ್ದು. ನೋಡಿ, ಈ ಥರ ಕಪ್ಸ್ ಇದೆ. ಓಕೆ, ಇದು ಇಂಡಿವಿಜುವಲ್ ಆಗಿ ಬರುತ್ತಲ್ಲ. ಕಾಪರ್ ಮಗ್ಗು. ಇದನ್ನು ಮಸಾಲಾ ಬಾಕ್ಸ್. ಓಕೆ, ಬ್ರಾಸ್. ಇದು ಕಡಾಯಿ ನೋಡಿ, ಬ್ರಾಸಲ್ಲಿ ನೋಡಿ ಈ ಥರ ಜಗ್ಗು, ಕಾಪರು, ಸ್ಟೀಲ್ SS ಕಾಪರು. ಇದು ಗ್ಲಾಸಸ್ಸು, ಈ ಥರ ಬಾಟಲು, ಎಲ್ಲ ವೆರೈಟೀಸ್ ಇದೆ ನೋಡಿ. ಸ್ವಲ್ಪ ಫ್ಯಾನ್ಸಿ ಅಷ್ಟೇ ಇದೆಲ್ಲ. ಇದು ಸರ್ವ್ ಮಾಡೋದಕ್ಕೆ.
ಹೋಟೆಲ್ಗೆ ಜಾಸ್ತಿ ಹೋಗುತ್ತೆ. ಸ್ವಲ್ಪ ಪ್ರೀಮಿಯಂ ಹೋಗಿರೋ ಹೋಟೆಲ್, ದೊಡ್ಡ ದೊಡ್ಡ ಹೋಟೆಲ್ಸ್ಗೆ. ಓಕೆ ಅಪ್ಪ ನೋಡಿ, ಬ್ರಾಸಲ್ಲಿ ಚಪಾತಿ ತವ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ನೋಡಿ ಇಲ್ಲಿ ಬ್ರಾಸಲ್ಲಿ ಕಡಾಯಿ ಎಲ್ಲ ಓಕೆ ನೋಡೇ ಇರ್ತೀರಾ, ಚಪಾತಿ ತವ ಕೂಡ ಸಿಗುತ್ತೆ. ಸೂಪರ್. ಉಪ್ಮಾ ಡಬ್ಬಿ, ಚಿಕ್ಕ ಚಿಕ್ಕ ಐಟಮ್ಸು, ಚಿಕ್ಕದು ದೊಡ್ಡದು ಎಲ್ಲ ಥರ. ಬರೀ ಸ್ವಲ್ಪ ಕಿಚನ್ ಐಟಮ್ಸ್ ಜಾಸ್ತಿ ಇದೆ, ಕಡಾಯಿ, ಕುಕ್ವೇರ್, ಸೊ ಆ ಥರ. ಈ ಥರ ಹಾಂ, ಹೋಟೆಲ್ ಪರ್ಪಸ್. ಬಟ್ ಪ್ರೈಸಿಂಗು ಹಾಗೆ ಇರುತ್ತೆ, ಹಾಂ, ಚೆನ್ನಾಗೂ ಇರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ. ಓಕೆ ನೋಡಿ ಕುಕ್ಕರು ಸಿಗುತ್ತೆ. ಬ್ರಾಸಲ್ಲ? ಓಕೆ. ಕಾಪರ್ ಗ್ಲಾಸಸ್, ಓಕೆ. ಚೆಂಬೋಲಿ ಎಲ್ಲ ವೆರೈಟಿ ಇದೆ. ಈ ಥರ ಇದೆ, ಈ ಥರ ಇದೆ. ಲೈಟ್ ವೇಟ್ ಬೇಕಾ? ಲೈಟ್ ವೇಟ್ ಇದೆ. ಹಿತ್ತಾಳೆ, ತಾಮ್ರ ಎರಡು. ಚಂಬಲ್ಲಿ ಡಿಫ್ರೆಂಟ್ ಚೆಂಬು, ಸೈಜ್. ಬಾಟಲ್ಸು, ಇದೆಲ್ಲ ಕಳಸ. ಎಲ್ಲ ಕಳಶ ನೋಡಿ, ಇದೆಲ್ಲ ಅಷ್ಟಲಕ್ಷ್ಮಿ ಚೆಂಬು ಎಲ್ಲ ವರಮಹಾಲಕ್ಷ್ಮಿ ಟೈಮ್ ಜಾಸ್ತಿ ಹೋಗುತ್ತೆ. ಹಾಂ, ಪೂಜೆಗೆ ಅದು. ಉರುಳಿ, ಚಂಬು, ಉರ್ಲಿ, ಬಾಸ್ಕೆಟು. ಇನ್ನು ಚಂಬು ಐಟಮ್ಸ್ ದೊಡ್ಡ ದೊಡ್ಡದೆಲ್ಲ ಇನ್ನು ಮೇಲಲ್ವಾ? ಹಾಂ, ಮೇಲೆ ಇದೆ. ಓಕೆ. ಇದೆಲ್ಲ ಲೈಟ್ ವೇಟ್ ಚೆಂಬು, ದಾನ ಕೊಡೋದು. ಈಗ ನವಗ್ರಹ ಪೂಜೆ, ಹಾಂ, ಎಲ್ಲ ಪೂಜೆಗೆಲ್ಲ ಮಾಡ್ತಾರಲ್ಲ, ಹಾಂ, 100 ಪೀಸ್, 108, 1000 ಪೀಸು, ಹ್ಞೂ, ಆ ಥರ ಎಲ್ಲ ಹೋಗುತ್ತೆ. ಬ್ರಹ್ಮ ಕೆಲಸಗೆ ಹ್ಞೂ, ಅಲ್ಲಿ ಸೌತ್ ಕೆನರಾ ಅಲ್ಲಿ ತುಂಬ ಹೋಗುತ್ತೆ. ಹ್ಞೂ, ಸೂಪರ್. ಇದು ದಾರ ಪಾತ್ರೆ ಚಿಕ್ಕದು. ನೋಡಿ ಎಲ್ಲ ಹೌಸ್. ಫೈನಲಿ 6th ಫ್ಲೋರ್, ಹಾಂ, ಟಾಪ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಸ್ವಲ್ಪ ದೊಡ್ಡ ಐಟಮ್ಸು, ಇದು ನೋಡಿ, ಇದು ತಿಂಡಿಗೆ. ದಾರ ಪಾತ್ರೆ. ಹಾಂ, ದೊಡ್ಡ ಸೈಜ್. ಹಾಂ, ದೊಡ್ಡ ಸೈಜು ದಾರ ಪಾತ್ರೆ. ಈ ಥರ ಅಂಡಿ ಇದೆ, ತಾಮ್ರ ಮತ್ತು ಹಿತ್ತಾಳೆದು ಹಾಂ, ಕಲೆ ಅಂಡಿ. ಓಕೆ. ಎಲ್ಲ ಬೋರ್ ಇದೆ. ಸ್ವಲ್ಪ ನೋಡಿ, ದೊಡ್ಡ ದೊಡ್ಡ ಸೈಜ್ ನಿಮಗೆ. ಇದು ನೋಡಿ ಚೆಂಬು, ಈ ಥರ ಆ್ಯಪಲ್ ಗುಂಡು ತುಂಬ ವೆರೈಟಿ ಇದೆ. ಇದು ನೋಡಿ ಬ್ರಾಸ್ ಚೆಂಬು, ಓಕೆ. ಡಿಮ್ಗೆ ಡಿಮಿಗೆ ಥರ. ನೋಡಿ ಈ ಥರ ಇದೆ, ಈ ಥರ ಮಾರ್ವಾಡಿ ಲೋಟ ಇದೆ. ಇದರಲ್ಲಿ ಕಾಪರ್ ಬ್ರಾಸ್ ಎರಡು ಸಿಗುತ್ತೆ. ನೋಡಿ ಎಲ್ಲ ಇದು ಪ್ಲಾಂಟರು, ಹಾಂ, ಇದು ಬಿಂದಿಗೆ ಬ್ರಾಸು, ಇದು ಅರ್ಕನ್ ಚಿಟ್ಟಿ, ಇದು ಕಾಪರ್ದು. ಕುಕ್ವೇರ್ ಅಲ್ವಾ ಇದು? ಪೂಜೆಗೆ ಯೂಸ್ ಆಗುವಂಥದ್ದು. ಹಾಂ 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 ಹಾಂ, ಕುಕ್ವೇರ್ ಕೆಳಗೆ ನೋಡಿದ್ದು ನಾವು. ಇದು ಪೂಜಾ ಐಟಮ್ಸ್. ಬಿಂದೆ ರೌಂಡಲ್ಲಿ. ಇದು ಕುಕ್ವೇರ್ ಐಟಮ್. ಹೋಮದ್ದ? ಹ್ಞೂ, ಓಕೆ. ಮಾಡೋದು ಸಿಕ್ತು. ಇದರಲ್ಲಿ ಕಾಪರು ಮತ್ತು ಬ್ರಾಸ್ ಎರಡು ಸಿಗುತ್ತೆ. ಸ್ಪೂನ್ ವಿತ್ ಸ್ಟ್ಯಾಂಡು. ಓಕೆ. ನೋಡಿ ಈ ಥರ ಕಳಸ. ಕಳಿಸಿ. ತಿರುಗಿ ನೋಡಕ್ಕೆ ಒಂದು ದಿನ ಆದರೂ ಸಾಕಾಗಲ್ಲ ಸರ್ ಇದು. ನೋಡಿ ಪ್ಲಾಂಟರ್, ಸ್ಮಾಲ್ ಪ್ಲಾಂಟ್ ಬ್ರಾಸಲ್ಲಿ. ಕ್ವಾಂಟಿಟಿ ನೋಡಿ, 1000 ಪೀಸಸ್ ಮೇಲೆನೇ ಇದೆ. ಇದು ಬೋನಾಸ್.
ಇದು ಮಿಲ್ಕ್ ಕ್ಯಾನು. ಗ್ಲಾಸ್ ಅಲ್ಲ. ವಿತ್ ಕ್ಯಾಪ್ ಬರುತ್ತೆ. ಹಾಂ, ವಿತ್ ಕಲರ್ ಬರುತ್ತೆ. ಮುದ್ದೆ ಮಾಡೋದು ಪಾತ್ರೆ. ಮುದ್ದೆ ಮಾಡೋಕ್ಕೆ ಅಂತಂದ. ಓಕೆ. ಪೂಜಾ ಬಾಸ್ಕೆಟ್. ಈ ಥರ ಯಂತ್ರ, ಟೋಟೇಜ್ ಯಂತ್ರ, ಇದರಲ್ಲಿ ಎಲ್ಲ ಸೈಜಸ್ ಅವೈಲಬಲ್ ಇದೆ. ಏನೇನಿದೆ ಅಂತ ಗೊತ್ತಾಗುತ್ತಾ ಸರ್ ನಿಮಗೆ? ನೋಡಿ, ಇದು ಬ್ರಾಸ್ ಗ್ಲಾಸ್. ಓಕೆ. ಇದು ಜರಡಿ, ಕಾಪರು ಮತ್ತು ಬ್ರಾಸು ಎರಡು ತಾಮ್ರ ಇದೆ, ಸಪ್ರೇಟ್. ಇದು ನೋಡಿ, ಇನ್ನೊಂದು ಹತ್ತಿರ ಬಾಸ್ಕೆಟ್. ಇದು ಬ್ರಾಸ್ ಜರಡಿ. ಓಕೆ, ದೊಡ್ಡ ಸೈಜಲ್ಲಿ. ದೊಡ್ಡ ಸೈಜ್ ಕರ್ಪೂರ. ವೆಯ್ಟ್ ಇದೆ, ಕೆಜಿ ಮೇಲೆ ಇರುತ್ತೆ. ತೊಳಿ ಬೆಲ್. ದೇವಸ್ಥಾನದ್ದು. ಈ ಥರ ಜೋಡಿ ಬೆಲ್ಸು. ಓಕೆ. ಇದೆಲ್ಲ ಗಂಟೆ ಇದೆ. ಸ್ಪೆಷಲ್ ಆಗಿ ಗಂಟೆ ಸೆಕ್ಷನಾ? ಹಾಂ, ಇಲ್ಲೆಲ್ಲ ಗಂಟೆ ಇದೆ. ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಅಲ್ವಾ? ತುಂಬ ದೊಡ್ಡ ಸೈಜ್ವರೆಗೂ ಗಂಟೆ ಇದೆ. ದೊಡ್ಡ ದೊಡ್ಡ ದೀಪನೂ ಇದೆಯಲ್ಲ ಇಲ್ಲಿ? ದೀಪನೂ ಇದೆ. ಇದು ನೋಡಿ, ದೊಡ್ಡದು 100 kg ಗಂಟೆ. 100 ಕಿಲೋನಾ? ಓಕೆ. ಈ ಥರ ಕಸ್ಟಮೈಸೇಷನು ಮಾಡ್ತೀರಾ? ಇಲ್ಲಿ ಇಷ್ಟು ಕೆ ಜಿ ಬೇಕು ಅಂದರೂ ಮಾಡ್ಕೊಡ್ತೀರಾ? ಹಾಂ, ಮಾಡಿಕೊಡ್ತೀನಿ. ಓಕೆ. ಎಂಡ್ ಆಗಲ್ಲ ಸರ್, ಸ್ಟೋರ್ ಎಂಡ್ ಆಗಲ್ಲ. ಅದು ಒಳಗೆ ಇನ್ನೂ ತುಂಬ ಇದೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್. ಎಲ್ಲ ಚೈನ್ ಇದೆ. ಹಾಂ ಹಾಂ. ಮತ್ತು ಜಾಗಂಟೆ ಎಲ್ಲ ಇದೆ. ಫ್ಲಾಟ್ ಜಾಗಂಟೆ, ಸ್ಕೂಲ್ ಬೆಲ್. ಹಾಂ, ಈಗ ಇದು ಬರುತ್ತಲ್ಲ ಹೊಡಿಯೋಕ್ಕೆ? ಮೇಲೆಲ್ಲ ನಾವು ಹೋಗೋಕ್ಕಾಗಲ್ಲ, ಹಿಂಗೆ ನೋಡಿದ್ರಲ್ಲ. ಇದು ಸಾವಿಗೆ ಬೆಲ್ಲು, ಮೂರ್ಕಚ್ಚಿ. ಓಕೆ. ಇದೊಂಥರ ಹಿಡನ್ ಜೆಮ್ ಪ್ಲೇಸ್ ಅಪ್ಪ. ಎಲ್ಲಿ ಏನಿದೆ, ಇಷ್ಟು ವೆರೈಟಿ. ಇದೆಲ್ಲ ಸ್ವಲ್ಪ ಸ್ಟೋರೇಜ್ ಪ್ಲೇಸ್ ಥರನಾ? ಹಾಂ, ಇದೆಲ್ಲ ದುಡ್ಡು ದೀಪ. ಈ ಥರ ನಾನು ಬರಲ್ಲ, ಮೇಲೆ ಇಲ್ಲಿಂದ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಎಲ್ಲ ದುಡ್ಡು ದೀಪ ಇದೆ. ತುಂಬ ದೊಡ್ಡ ಸೈಜಲ್ಲಿ. ಎಷ್ಟು ದೊಡ್ಡ ಸ್ಪೇಸ್ ಇದೆ ಇದು. ಇದೆಲ್ಲ ಪ್ಯಾಕ್ ಆಗಿರುತ್ತಲ್ಲ, ಎಲ್ಲ ಡಿಟ್ಯಾಚ್ ಆಗಿ ಪ್ಯಾಕ್ ಆಗಿರೋಂಥದ್ದು. ಫ್ಯಾಕ್ಟ್ರಿ ಥರ ಇದು, ಕಂಪ್ಲೀಟ್ ಸ್ಟೋರೇಜ್. ದೊಡ್ಡ ದೀಪ ಅಲ್ವಾ? ಬಟ್ ಇದೆಲ್ಲ ಸಿಂಗಲೇ ಅಲ್ವಾ? ನಾವು ಅಲ್ಲಿ ಮೇಲ್ಗಡೆ ನೋಡಿದ್ವಿ ಫುಲ್ ಬಾಕ್ಸಸ್ ಅಲ್ಲಿ, ಅದು ಇದರ ಅಟ್ಯಾಚ್ ಮಾಡಿದ್ದಾರೆ. ಇವತ್ತು ನೋಡಿದ್ದು ಒಂದು ಸೆಕ್ಷನ್, ಇದು ಇನ್ನೊಂದು ಬಿಲ್ಡಿಂಗ್, ಟೋಟಲಿ ಇನ್ನೊಂದು ಬಿಲ್ಡಿಂಗ್. ಇಲ್ಲಿ ಬರೀ ವಿಗ್ರಹಗಳು ಮಾತ್ರ ಇದೆ. ವಿಗ್ರಹಗಳು, ಅದ್ರಲ್ಲಿ ಕೂಡ ಬ್ರಾಸ್ ಐಟಮ್. ಬ್ರಾಸ್ ಐಟಮ್ಸ್, ಆಂಟಿಕ್ ಬ್ರಾಸ್ ಐಟಮ್ಸ್. ಸೊ ಅಂದರೆ ಸೇಮ್ ಲೊಕೇಶನ್ ಅಕ್ಕಪಕ್ಕ ಅಷ್ಟೇ, ಒಬ್ಬರದೇ ಅಂಗಡಿ, ಬಟ್ ಡಿಫ್ರೆಂಟ್ ಸೆಕ್ಷನ್ಸ್, ಡಿಫ್ರೆಂಟ್ ವೆರೈಟೀಸ್ಗೆ. ಸೊ ಇಲ್ಲೆಲ್ಲ ಕೂಡ ಕಂಪ್ಲೀಟ್ ಇದೆ. ದೊಡ್ಡ ದೊಡ್ಡ ವಿಗ್ರಹಗಳು ಬರುತ್ತೆ, ಎಲ್ಲ ಥರನೂ ಬರುತ್ತಲ್ಲ, ಎಲ್ಲ ಥರ ದೇವ್ರದ್ದು ಎಲ್ಲ. ಇದೆಲ್ಲನೂ ವೆಯ್ಟ್ ಅಲ್ವಾ ಸರ್? ವೆಯ್ಟ್ ಪ್ರಕಾರ ಯಾವುದೋ ಕೆ ಜಿ, ಅಂದರೆ ಎಲ್ಲ ಕೆ ಜಿ ಮೇಲೆ. ಓಕೆ ಓಕೆ. ಇದು ಬ್ರಾಸೇನಾ? ಓಕೆ. ಸೊ ಯೂಶಲಿ ದೇವಸ್ಥಾನಕ್ಕೆಲ್ಲ ತೊಗೊಳ್ತಾರಲ್ಲ ವಿಗ್ರಹಗಳು, ಆ ರೀತಿ. ಸಣ್ಣ ಪುಟ್ಟ ಐಟಮ್ಸ್. ಬಟ್ ಮೇನ್ಲಿ ಐಡಲ್ ಥರ ಇರುವಂಥ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ನಾವು ಅಲ್ಲಿ ನೋಡಿದೆಲ್ಲ ಬಂದ್ಬಿಟ್ಟು ದೀಪಗಳು ಅಂಥ ಪ್ಲೇಟ್ಸ್ ನೋಡಿದ್ವಿ. ಇಲ್ಲಾಂದರೆ ಐಡಲ್ಸಲ್ಲಿರುವಂಥ ಪ್ರತಿಯೊಂದು ಐಟಮ್ಸು ಈ ಪರ್ಟಿಕ್ಯುಲರ್ ಸ್ಟೋರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ಹೆವಿ ಐಟಮ್ಸ್ ಕೂಡ. ಇದು ಸ್ವಲ್ಪ ಭಾರ ಅಂದರೆ ಚೆನ್ನಾಗಿ ವೆಯ್ಟ್ ಇರುವಂಥ ಐಟಮ್ಸ್. ಕಾಮಧೇನು
ನೋಡಿ ಈ ಥರ ದೀಪ ಶಂಖಚಕ್ರ ನಾಮ ವಿತ್ ಹ್ಯಾಂಗಿಂಗ್, ಚೈನು ಬರುತ್ತೆ ಇದಕ್ಕೆ. ಚೈನು ಬರುತ್ತೆ ಹ್ಯಾಂಗಿಂಗ್ ಈ ಥರ. ದೇವ್ರ ಮನೆಯಲ್ಲ ಹಂಗೆ ಮಾಡ್ಬೋದು. ಈ ಥರ ಸೋ ಪೀಸ್ ಹ್ಯಾಂಗ್ ಮಾಡ್ಕೊಳ್ಳೋದು. ಹೆಂಗೆ ಮಾಡೋದು. ಇದೆಲ್ಲ ವೆಯ್ಟ್ ಮೇಲೆ ಪ್ರೈಸ್, ಪೀಸ್ ಮೇಲೆ ಪ್ರೈಸ್? ಎಲ್ಲ ವೆಯ್ಟ್ ಮೇಲೆ. ಇದೆಲ್ಲ ಹೆವಿನೇ ಇದೆ, ಕಮ್ಮಿ ಇಲ್ಲ, ವೆಯ್ಟ್ ಇದೆ. ದಾಸ್ ಅಂದ್ರೆ ಕೆಜಿ ಗಟ್ಟಲೆ. ಇದು ಕೆಳಗೆ ಸೆಕ್ಷನು, ಐಡಲ್ಸ್. ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇರೋದೆಲ್ಲ ಬಂದು ಐಡಲ್ಸ್. ನೋಡಿ ಬಲಕ್ ಆರ್ಟ್ ಶೋ ಪೀಸ್ ಅಲ್ವಾ? 15 kg ಇದೆ ವೆಯ್ಟ್. ಯಪ್ಪ, ಅದಕ್ಕೆ ನೀವು ಅಂತ ಅಲ್ಲಾಡ್ಸೋಕ್ಕಾಗಲ್ಲ. 15 ಕಿಲೋ ವೆಯ್ಟ್. ಇಲ್ಲಿ ನೋಡಿ ಈ ಥರ ಫ್ಯಾನ್ಸಿ ಐಟಮ್ಸು. ಇದು ಕ್ಯಾಮಲು ಶೋ ಪೀಸ್ಗೆ ಶೋ ಐಟಮ್ಸ್, ಸ್ವಲ್ಪ ಫ್ಯಾನ್ಸಿ ಬಟ್ ಬ್ರಾಸ್ ಐಟಮ್ಸ್. ಬಿದ್ದರೂ ಹೊಡಿಯಲ್ಲ ಅಲ್ಲ ಸರ್, ಇದೆಲ್ಲ ಏನೂ ಆಗಲ್ಲ, ಹೊಡಿಯೋದಲ್ಲ, ಸ್ಕ್ರ್ಯಾಚ್ ಬಿಡಲ್ಲ. ಅದಕ್ಕೆ ಹೆವಿ ಪ್ಯಾಕಿಂಗ್ ಕೂಡ. ಅಷ್ಟು ವೆಯ್ಟ್ ಇದೆ ಇದು. 1 kg ಮೇಲೇ ಇರುತ್ತಲ್ಲ ಒಂದು ಐಟಮು. ಈ ಪರ್ಟಿಕ್ಯುಲರ್ ಸ್ಟೋರ್ ಬಂದು ಓನ್ಲಿ ಐಡಲ್ಸ್ ಈಗ. ಓನ್ಲಿ ಐಡಲ್ಸ್. ದೊಡ್ಡದು ಆನೆ ಇದೆಲ್ಲ 10-15 kg ಆ ರೀತಿ ಅಲ್ವಾ? ಕೃಷ್ಣ ಐಡಲ್ಸ್. ನೆಕ್ಸ್ಟ್ ಮೇಲೆ ಹೋಗೋಣ. ಮೇಲ್ ಫ್ಲೋರ್ ಇದೆ ಐಟಮ್. ಇದು ಪೀಠ. ಡೆಕೋರೇಷನ್ ದುರ್ಗಾ ಫಿಶ್. ಕೆಳಗಡೆ ನೋಡಿ ದೊಡ್ಡ ಐಡಲ್ಸ್ ಸಿಗುತ್ತೆ. ಅದೆಲ್ಲ ಒಂದು 20-30 kg ಮೇಲೆ ಇರುತ್ತಲ್ಲ ಸರ್? ಕೆಳಗೆ ಇರುತ್ತಲ್ಲ. ಇದು ಪೀಠ. ಇದು ಓಂ ವಾಲ್ ಹ್ಯಾಂಗಿಂಗ್. ಓಕೆ. ಏನು ವೈಟ್ ಮೆಟಲ್ ಸರ್ ಇದು? ವೈಟ್ ಮೆಟಲ್. ಏನು ಹೇಳಿದ್ರೆ ಅಲ್ಯೂಮಿನಿಯಮ್ ಇದು? ಅಲ್ಯೂಮಿನಿಯಮ್ಸಲ್ಲಿ ಐಡಲ್ಸ್. ಇದ್ರಲ್ಲಿ ಡೆಕೋರೇಟಿವ್ ಐಟಮ್ಸು ಎಲ್ಲ ಕಂಪ್ಲೀಟ್ ವೈಟ್ ಮೆಟಲ್. ಇದು ಜರ್ಮನ್ ಸಿಲ್ವರ್ ಅಲ್ಲ, ವೈಟ್ ಮೆಟಲ್. ಸಿಲ್ವರ್ ಅಲ್ಲ, ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ. ಓಕೆ, ಅಲ್ಯೂಮಿನಿಯಂ ಐಡಲ್ಸ್. ಓಕೆ, ಎಲ್ಲ ಥರ ವೆರೈಟೀಸ್, ಎಲ್ಲ ಥರ ಐಡಲ್ಸ್ ಇಲ್ಲೂ ಸಿಕ್ಕತ್ತೆ. ಇಲ್ಲಿ ದೊಡ್ಡ ಐಡಲ್ಸ್ ಇರುತ್ತಲ್ಲ. ಓಕೆ, ಇದು ಸರ್ ಏನು ಮೆಟಲ್ ಇದು? ಕಾಪರಲ್ಲಿ. ಚಿಕ್ಕ ದೇವರ ಐಡಲ್. ಎಲ್ಲ ನೋಡಿ ಐಡಲ್ಸ್. ಲಕ್ಷ್ಮಿ
ಗಣೇಶ ಪುಟಾಣಿ ಬಟ್ ವೆಯ್ಟ್ ಇದೆ. ರಾಘವೇಂದ್ರ ಸ್ವಾಮಿ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಸಿಕ್ಕುತ್ತದೆ. ಬೇಸಿಕಲಿ ಐಡಲ್ಸ್ ದೇವಸ್ಥಾನಕ್ಕೆ ದೊಡ್ಡ ಐಡಲ್ಸ್. ಸೊ ಈ ಥರ ಎಲ್ಲ ವೆಯ್ಟ್ ನೋಡಿ ಕೊಡ್ತೀರಲ್ಲ, ಹೌದು ಆಲ್ಮೋಸ್ಟ್ 36 kg ಇದೆ. ಇದು ಸಪ್ರೇಟಾ ಅಟ್ಯಾಚ್ ಇದೆ? ಓಕೆ, ವಿಗ್ರಹಕ್ಕೆ ಅಟ್ಯಾಚ್ ಇದೆ ಫುಲ್ ಲೀಸ್ ಫ್ರೀ. ಅದರಲ್ಲಿ ನಿಮಗೆ ಅಲ್ಯೂಮಿನಿಯಮಲ್ಲೂ ದೊಡ್ಡ ದೊಡ್ಡ ಐಡಲ್ಸ್ ಇದೆ, ಬ್ರಾಸಲ್ಲಿ ಕೂಡ ಇದೆ.